ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ದೆಹಲಿಯ ಪಾಲಿಕೆಯ ಮೇಯರ್ ಚುನಾವಣೆ ಆರಂಭಕ್ಕೂ ಮುನ್ನವೇ ಕೋಲಾಹಲ ಉಂಟಾಗಿದೆ. ಆಮ್ ಆದ್ಮಿ ಹಾಗೇನೆ ಬಿಜೆಪಿ ನಾಯಕರ ಮಧ್ಯೆ ಘರ್ಷಣೆ ಸಂಭವಿಸಿದೆ. ಕೈ ಮಿಲಾಯಿಸಿದ್ದಾರೆ ಆಪ್ ಹಾಗೇನೆ ಬಿಜೆಪಿಯ ನಾಯಕರು. ಆಪ್ ಸದಸ್ಯರು ಬಿಜೆಪಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಮಾರ್ಷಲ್ಗಳು ಹರಸಾಹಸವನ್ನ ಪಟ್ಟಿದ್ದಾರೆ. ಈಗ 250 ವಾರ್ಡ್ಗಳ ಪೈಕಿ ಡಿಸೆಂಬರ್ 7ನೇ ತಾರೀಕು ನಡೀತಲ್ಲ ಪಾಲಿಕೆ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ 134 ಸ್ಥಾನ ಗೆದ್ದಿತ್ತು. ಬಿಜೆಪಿ 104 ಸ್ಥಾನದಲ್ಲಿ ಜಯಗಳಿಸಿತ್ತು. ಅಲ್ಲಿಗೆ 15 ವರ್ಷಗಳ ಆಡಳಿತ ಬಿಜೆಪಿದು ಅಂತ್ಯವಾಗಿತ್ತು ಅಂತ ವಿಶ್ಲೇಷಣೆಗಳಾಗ್ತಾ ಇತ್ತು. ಆಪ್ ಗೆಲುವಿನ ಹೊರತಾಗಿಯೂ ತಮ್ಮ ಪಕ್ಷದವರೇ ಮೇಯರ್ ಆಗ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕೆಲ ಬಿಜೆಪಿ ನಾಯಕರು ಇದ್ರು. ಹೀಗಾಗಿ ಮೇಯರ್ ಆಯ್ಕೆ ಬಹಳ ಕುತೂಹಲವನ್ನ ಮೂಡಿಸಿತ್ತು. ಈಗ ಚುನಾವಣೆ ಆರಂಭ ಆಗ್ತಾ ಇದ್ದಂತೆ, ಆ ಆಯ್ಕೆ ಪ್ರಕ್ರಿಯೆ ಆರಂಭ ಆಗ್ತಾ ಇದ್ದಂತೆ ಆಪ್ ಹಾಗೇನೆ ಬಿಜೆಪಿ ನಾಯಕರು ಕೈ ಮಿಲಾಯಿಸಿದ್ದಾರೆ. ಈಗ 250 ವಾರ್ಡ್ಗಳಿಗೆ ನಡೆದಂತ ಚುನಾವಣೆಯಲ್ಲಿ 134 ಸ್ಥಾನ ಪಡೆದಂತ ಆಪ್ ತನ್ನ ಮೇಯರ್ ಹಾಗೇನೆ ಉಪಮೇಯರ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಬಿಟ್ಟಿತ್ತು. ಇವತ್ತು ಎಲೆಕ್ಷನ್ ನಡಿಬೇಕಾಗಿತ್ತು. ಆಯ್ಕೆ ಪ್ರಕ್ರಿಯೆ ಶೆಲಿ ಓಬಿರಾಯ್ ಮೇಯರ್ ಹಾಗೇನೆ ಮೊಹಮ್ಮದ್ ಇಕ್ಬಾಲ್ ಅವರನ್ನ ಉಪಮೇಯರ್ ಸ್ಥಾನಕ್ಕೆ ಆಪ್ ಅಭ್ಯರ್ಥಿಗಳು ಅಂತ ಹೇಳಿ ಆ ಪಕ್ಷ ಡಿಸೈಡ್ ಮಾಡ್ಕೊಂಡಿತ್ತು. ಇವತ್ತು ಚುನಾವಣೆ ಪ್ರಕ್ರಿಯೆ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ಅವರು ಅದ್ ಹೆಂಗ ಆಪ್ ಅವ್ರು ಆಗ್ಬಿಡ್ತಾರೆ, ನಮ್ಮ ಪಕ್ಷದವರೇ ಆಗಬೇಕು ಅಂತ ಹೇಳಿ ಅಲ್ಲಿ ಪಟ್ಟನ್ನ ಹಿಡಿದು ಕೂತ್ರು. ಅಂದ್ರೆ ಆಪ್ ಗೆಲುವಿನ ಹೊರತಾಗಿಯೂ ಕೂಡ ತಮ್ಮ ಪಕ್ಷದವರೇ ಮೇಯರ್ ಆಗ್ತಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಅದ್ಯಾವ ಆಧಾರದ ಮೇಲೆ ಈ ತರ ಘೋಷಣೆಗಳನ್ನ ಕೂಗೋದು ಅಥವಾ ಅಲ್ಲಿ ನಾಯಕರು ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿದ್ರು ಗೊತ್ತಿಲ್ಲ. ಮೇಯರ್ ಆಯ್ಕೆ ಅಂತೂ ಕುತೂಹಲ ಮೂಡಿಸಿದೆ. ಅದ್ರ ಮಧ್ಯದಲ್ಲೇ ಚುನಾವಣೆ ಆರಂಭಕ್ಕೂ ಮೊದಲೇ ಪಾಲಿಕೆಯ ಕೋಲಾಹಲದಲ್ಲಿ ಮುಳುಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆಪ್ ಹಾಗೇನೆ ಬಿಜೆಪಿ ನಾಯಕರ ಮಧ್ಯೆ ಅಲ್ಲಿ ಘರ್ಷಣೆ ಉಂಟಾಗಿದೆ. ಕೈ ಕೂಡ ಮಿಲಾಯಿಸಿದ್ದಾರೆ. ವಿಧಾನಸೌಧಕ್ಕೆ 10 ಲಕ್ಷ ತಂದಿದ್ಯಾಕೆ ಜಗದೀಶ್? ಶಕ್ತಿ ಸೌಧದಲ್ಲಿ ತಲುಪಿಸಬೇಕಾಗಿತ್ತ ಕಮಿಷನ್? ಹೆಸರು ಹೇಳ್ತಾ ಇಲ್ಲ. ಪಿಡಬ್ಲ್ಯೂಡಿ ಇಂಜಿನಿಯರ್ ಖಾಕಿಗೆ ಸವಾಲಾದ ಆಫೀಸರ್. ಇದು 10 ಲಕ್ಷ ರಹಸ್ಯದ ಸ್ಟೋರಿ. ವಿಧಾನಸೌಧಕ್ಕೆ 10 ಲಕ್ಷ ನಗದನ್ನ ತಂದಿದ್ಯಾಕೆ ಜಗದೀಶ್? ಯಾರಿಗೆ ಕೊಡೋದಕ್ಕೆ ಈ ಅಮೌಂಟ್ ಅನ್ನ ತಗೊಂಡು ಬಂದಿದ್ರು? ಪಿಡಬ್ಲ್ಯೂಡಿ ಕಿರಿಯ ಇಂಜಿನಿಯರ್ ಕಮಿಷನ್ ಹಣವನ್ನ ತಂದಿದ್ರ? ಯಾರಿಗೆ ತಲುಪಿಸಬೇಕಾಗಿತ್ತು? ಹೀಗೆ ಪೊಲೀಸರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಅಧಿಕಾರಿ ತಡಬಡಿಸಿದ್ದಾರೆ. ನಿನ್ನೆ ಸರಿಯಾದ ಉತ್ತರಗಳನ್ನ ಕೊಟ್ಟಿರಲಿಲ್ಲ. ಕೆಲವೊಂದು ಪ್ರಶ್ನೆಗಳಿಗೆ ತಡಬಡಾಯಿಸಿದ್ದಾರೆ ಅಧಿಕಾರಿ ಅಂತ ಗೊತ್ತಾಗಿದೆ. ಯಾವ ಪ್ರಶ್ನೆಗಳಿಗೂ ಕೂಡ ಸ್ಪಷ್ಟವಾದಂತ ಉತ್ತರವನ್ನ ಜಗದೀಶ್ ಕೊಡ್ತಾ ಇಲ್ಲ. ಯಾರಿಗೆ ಹಣ ಕೊಡೋದಕ್ಕೆ ತಂದಿದ್ದೆ, ಅದು ಏನು ಅಮೌಂಟ್, ಅದ್ರ ಬಗ್ಗೆನೂ ಕೂಡ ಸರಿಯಾಗಿ ಆಫೀಸರ್ ಜಗದೀಶ್ ಬಾಯ್ ಬಿಡ್ತಾ ಇಲ್ಲ. ಇನ್ನು ಜಗದೀಶ್ ಫೋನ್ ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ.
ಸಿಡಿಆರ್ ಲಿಸ್ಟ್ ತೆಗೆದು ಜಗದೀಶ್ ಸಂಪರ್ಕದ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸ್ಪಷ್ಟ ಉತ್ತರ ವಿಚಾರಣೆ ಸಂದರ್ಭದಲ್ಲಿ ಸಿಗ್ತಾ ಇಲ್ವಲ್ಲ, ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಮೊರೆ ಹೋಗಿದ್ದಾರೆ ಪೊಲೀಸರು. ಸ್ಪಷ್ಟ ಉತ್ತರ ಸಿಗದ ಕಾರಣ ಜಗದೀಶ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಏನ್ ಪ್ರಶ್ನೆ ಕೇಳಿದ್ರು ಕೂಡ ಕೆಲವೊಂದು ಪ್ರಶ್ನೆಗೆ ತಡೆಬಡಾಯಿಸೋದು, ಇನ್ ಕೆಲವು ಪ್ರಶ್ನೆಗಳಿಗೆ ಸರಿಯಾದಂತ ಉತ್ತರವನ್ನ ಆತ ಕೊಡ್ತಾ ಇಲ್ಲ. ಹಾಗಾಗಿ ಪೊಲೀಸರು ಅವನ ಫೋನ್ ಅನ್ನ ವಶಕ್ಕೆ ಪಡೆದು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ವಿಕಾಸಸೌಧ ವಿಧಾನಸೌಧ ಭದ್ರತೆ ಪಡೆಯವರು ಫ್ರಿಸ್ಕಿಂಗ್ ಟೈಮ್ನಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿನ ವಿತ್ ಕ್ಯಾಶ್ ಹಿಡಿದಿರ್ತಾರೆ. ಸುಮಾರು 10,50,000 ಕ್ಯಾಶು ತೆಗೆದುಕೊಂಡು ಹೋಗುವಾಗ ಸಿಕ್ಕಿರ್ತಾರೆ. ಮತ್ತು ಯಾವುದೇ ರೀತಿಯಾದಂಥ ಸಮರ್ಪಕ ಉತ್ತರ ಕೊಟ್ಟಿರಲ್ಲ. ಉತ್ತರ ಕೊಡದೇ ಇದ್ದಕ್ಕೆ ವಿಕಾಸಸೌಧ ವಿಧಾನಸೌಧ ಭದ್ರತಾ ಪಡೆಯವರು ವಿಧಾನಸೌಧ ಸ್ಟೇಷನ್ಗೆ ಆಸಾಮಿಯನ್ನು ಕರ್ಕೊಂಡ್ಬಂದು ಒಂದು ಕಂಪ್ಲೇಂಟ್ ಲೆಟರ್ ಕೊಟ್ಟಿರ್ತಾರೆ ನಮಗೆ. ಅದ್ರ ತಕ್ಕಂತೆ ನಾವು ಒಂದು ಕೇಸ್ ಮಾಡ್ಕೊಂಡಿರ್ತೀವಿ. ಈ ಕೇಸಲ್ಲಿ ಕನ್ಸರ್ನ್ ಪಾರ್ಟಿಗೆ ನಾವು ಹಾಜರಾತಿಗೆ ನೋಟಿಸ್ ಕೊಟ್ಟಿರ್ತೀವಿ ಬೆಳಿಗ್ಗೆಗೆ. ಬಟ್ ಸಂಜೆವರೆಗೂ ಬಂದಿರಲ್ಲ. ಸಂಜೆಗೆ ಬರ್ತಾರೆ. ಬಂದಾದ್ರೂ ನಮಗೆ ಯಾವುದೇ ರೀತಿಯಾದಂಥ ಸಮರ್ಪಕ ಉತ್ತರ ಕೊಡ್ತಿಲ್ಲ. ಜೊತೆಗೆ ಯಾವುದೇ ರೀತಿಯಾದಂಥ ಕೋಆಪ್ರೇಟ್ ಮಾಡ್ತಲೇ ಇರೋದ್ರಿಂದ ನಾವು ಅವರನ್ನು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಫರ್ದರ್ ತನಿಖೆಗೆ ನಾವು ಒಳಪಡಿಸ್ತೀವಿ. ಮತ್ತು ಏನು ಪ್ರೊಸೀಜರ್ಸ್ ಇದೆಯೋ ಅದನ್ನು ಫಾಲೋ ಮಾಡ್ತಿದ್ದೀವಿ. ಇನ್ನು ವಿಧಾನಸೌಧದ ಗೇಟ್ ಬಳಿಯಲ್ಲಿ 10 ಲಕ್ಷ ಹಣ ಸಿಕ್ಕ ಪ್ರಕರಣ ಸಂಬಂಧ 10 ಲಕ್ಷ ರೂಪಾಯಿ ಕೊಡೋಕೆ ತಂದಂತ ಹಣ ಅಲ್ಲ, ಅದು ಕಮಿಷನ್ ಅಲ್ಲ ಅಂತ ಹೇಳಿ ಆರೋಪಿ ಜಗದೀಶ್ ಪರ ವಕೀಲ ರಾಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಗದೀಶ್ ಮೇಲೆ ಚೆಕ್ ಬೌನ್ಸ್ ಕೇಸ್ ಇತ್ತು, ಅದನ್ನ ಸೆಟಲ್ಮೆಂಟ್ ಮಾಡೋಕೆ ಅಂತ ಹಣ ತಗೊಂಡು ಬರ್ತಾ ಇದ್ರು. ಅಧಿಕಾರಿ ಭೇಟಿ ಕಾರಣ ವಿಧಾನಸೌಧಕ್ಕೆ ಅವರು ಹೋಗಿದ್ರು. ಆದ್ರೆ ಈಗ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ. ಈ ಅಡಿಯಲ್ಲಿ ಕೇಸ್ ಹಾಕೋದಕ್ಕೆ ಕೋರ್ಟ್ ಅನುಮತಿ ಬೇಕಾಗಿತ್ತು. ಏಕಾಏಕಿ ಅರೆಸ್ಟ್ ಮಾಡಿ ವಿಚಾರಣೆಯೆಲ್ಲ ಮಾಡ್ತಾ ಇದ್ದಾರೆ ಅಂತ ಜಗದೀಶ್ ಪರ ವಕೀಲ ರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕಾರ ಅವ್ರ ಮೇಲೆ ಒಂದು ಚೆಕ್ ಬೌನ್ಸ್ ಕೇಸು ಪ್ರಕರಣ ಬಾಕಿ ಇತ್ತು. ಅದನ್ನು ಸೆಟಲ್ಮೆಂಟ್ ಮಾಡೋ ಸಲುವಾಗಿ ಸರ್ಕಾರಿ ನೌಕರರಾಗಿರೋದ್ರಿಂದ ಪ್ರಕರಣ ಮುಂದುವರಿಸೋದು ಸರಿಯಲ್ಲ, ಅದನ್ನು ಸೆಟಲ್ಮೆಂಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಲ್ಲಿರುವ ಅವರ ಅಳಿಯ ಹಾಗೂ ಕೆಲವು ಮಿತ್ರರ ಹತ್ರ ತಾನು ಹಣ ತಗೊಂಡಿದ್ದೆ ಸರ್. ಅದೇನೋ ಅರ್ಜೆಂಟಾಗಿ ನನ್ನ ಕೆಲಸ ಬಂತು, ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮೀಟ್ ಆಗಬೇಕಿತ್ತು, ನನಗೆ ಅರಿವಿಲ್ಲದೆ ಅಂತ ನಾನು ಹೋದೆ. ಗೇಟ್ನಲ್ಲಿ ನನ್ನನ್ನು ಚೆಕ್ ಮಾಡಿದ್ರು, ನನ್ನ ಹತ್ರ ಹಣ ಇತ್ತು. ಸ್ಟೇಷನಿಗೆ ಕರ್ಕೊಂಬಂದರು. ಆ ವಿಚಾರವನ್ನು ವಿವರವಾಗಿ ನಾನು ಪೊಲೀಸರಿಗೆ ಹೇಳಿದ್ದೀನಿ. ಅವರು ಕೇಸ್ನ ದಾಖಲು ಮಾಡಿ ನನಗೆ ಬಿಟ್ಟಿದ್ರು. ಮುಂದೆ ಯಾವತ್ತಾದರೂ ವಿಚಾರಣೆ ಕರೆದ್ರೆ ಬರಬೇಕು. ಹಾಗಾಗಿ ನಾವು ಕೂಡ ತುಂಬ ಇದರಿಂದ ಏನೋ ಅರೆಸ್ಟ್ ಮಾಡಲ್ವಲ್ಲ, ಕಾಗ್ನಿಸೇಬಲ್ ಕೇಸ್ ಅಲ್ಲ ಅನ್ನೋ ದೃಷ್ಟಿಯಿಂದ ಅವರನ್ನು ವಿಚಾರಣೆಗೆ ಹಾಜರುಪಡಿಸಿದ್ವಿ. ವಿಚಾರಣೆಗೆ ಹಾಜರುಪಡಿಸಿದ ನಂತರದಲ್ಲಿ ಅವರನ್ನು ಹೆಚ್ಚಿನ ವಿಚಾರಣೆ ಅಂಥೇಳಿ DCP ಅವರ ಹತ್ರ ಕರ್ಕೊಂಡವರು. ಶ್ರೀನಿವಾಸ್ ಗೌಡ್ರ ಹತ್ರ ತಾವು ಎಲ್ಲ ಬಂದಿದ್ದೀರಿ, ನಿನ್ನೆ ಬಂದಾಗ ನೀವು ಗಮನಿಸಿದ್ದೀರಾ ಅಲ್ಲಿ ಏನಾಗಿದೆ ಅಂತೇಳಿ. ನೀವು ಕೂಡ ಇಂಟರ್ವ್ಯೂ ಮಾಡಿದ್ದೀರಾ ಶ್ರೀನಿವಾಸ್ ಗೌಡ್ರದ್ದು. ಅವ್ರು ತಮಗೆ ಹೇಳಿದ್ರಂತೆ, ಇಲ್ಲ ಅವನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ, ಏನೋ ಅದು ಬೇರೆ ರೀತಿ ಇದೆ ಅನ್ನೋದು ಇರಬಾರ್ದು ಅಂತ ಹೇಳೇನಿಲ್ಲ. ಆದರೆ ಈ ರೀತಿ ಅವ್ರನ್ನ ನಿನ್ನೆಯಿಂದ ಬಿಟ್ಟಿಲ್ಲ, ಸ್ಟೇಷನ್ದಲ್ಲೇ ಇಟ್ಕೊಂಡಿದ್ದಾರೆ. ನಾನು ಕೂಡ ರಾತ್ರಿ 12:30 ತಡರಾತ್ರಿ ತನಕ ಇಲ್ಲಿದ್ದೀನಿ. ಆಮೇಲೆ ನಾನು ಭಾಳ ಒತ್ತಡ ಹೇರಿದೆ, ನೋಡಿ ಈ ರೀತಿ ಮಾಡೋದು ಸರಿಯಲ್ಲ, ಇದು ಅಕ್ರಮ ಬಂಧನ ಆಗತ್ತೆ, ಅವ್ರನ್ನ ನೀವು ಹಿಡಿದಿಟ್ಕೊಳ್ಳುವಂಥ ಯಾವುದೇ ರೀತಿಯ ಕಾನೂನು ಇಲ್ಲ. ಅವರು ನನಗೆ ಇನ್ನು ವಿಧಾನಸೌಧದಲ್ಲಿ 10 ಲಕ್ಷ ಹಣ ಸಿಕ್ಕಂತ ಪ್ರಕರಣ ಸಂಬಂಧ ಮುಖ್ಯಮಂತ್ರಿಗಳ ಮೂಗಿ ನೇರಕ್ಕೆ ಲಂಚ ನಡೀತಾ ಇದೆ ಅಂತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ವಿಧಾನಸೌಧಕ್ಕೆ ಅಷ್ಟೊಂದು ದೊಡ್ಡ ಮೊತ್ತವನ್ನ ಒಬ್ಬ ವ್ಯಕ್ತಿ ತಗೊಂಡ್ಬರ್ತಾನೆ ಅಂದ್ರೆ ಆ ಹಣ ಯಾರಿಗೆ ಕೊಡೋಕೆ ತಗೊಂಬಂದಿದ್ದ? ದೆನ್ ಕಮಿಷನ್ ಹಣನಾ? PWD ಮಿನಿಸ್ಟರ್ಗೆ ಕೊಡಬೇಕು ಅಂತ ಹೇಳಿ ಹಣವನ್ನ ತಂದಿರಬಹುದು, ಇಲ್ಲಾಂದ್ರೆ CMಗೆ ಕೊಡೋದಕ್ಕೆ ನೇರವಾಗಿ ಆ ಹಣವನ್ನ ತಂದಿರಬಹುದು ಅಂತ ಹೇಳಿ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ನೇರ ಆರೋಪವನ್ನ ಸರ್ಕಾರದ ಮೇಲೆ, ಅದರಲ್ಲೂ ಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಮೂಗಿ ನೇರಕ್ಕೆ ಲಂಚ ನಡೀತಾ ಇದೆ. ಇನ್ನು ವಿಧಾನಸೌಧಕ್ಕೆ ಯಾರಿಗೆ ಹಣವನ್ನ ಕೊಡೋದಕ್ಕೆ ಆತ ತಂದಿದ್ದ? PWD ಮಿನಿಸ್ಟ್ರಿಗೆ ಕೊಡಬೇಕು ಅಂತ ತಗೊಂಬಂದಿದ್ದ, ಅಥವಾ CMಗೆ ನೇರವಾಗಿ ಆ ಹಣವನ್ನ ತಲುಪಿಸಬೇಕು ಅಂತ ಬಂದಿದ್ನಾ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ.
ವಿಧಾನಸೌಧದ ಬಳಿಯಲ್ಲಿ ಹಣ ಸಿಕ್ಕ ವಿಚಾರ ನನಗೆ ಗೊತ್ತಿಲ್ಲ, ಹಣ ಯಾರದ್ದು ಏನು ಅಂತ ತನಿಖೆ ಆಗುತ್ತೆ, ಕಾನೂನು ಬಾಹಿರವಾಗಿದ್ರೆ ಅಂತವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತ ಯಡಿಯೂರಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ರಿ ನಿನ್ನೆ ವಿಧಾನಸೌಧದಲ್ಲಿ 10 ಲಕ್ಷ ರೂಪಾಯಿ ಸಿಕ್ಕಿದೆ ಸರ್. ಗೊತ್ತಿಲ್ಲಪ್ಪ, ಯಾರ್ದು ಏನು ಅಂತ ತನಿಖೆ ಆಗುತ್ತೆ, ಕಾನೂನು ಬಾಹಿರವಾಗ ದುಡ್ಡು ಇದ್ರೆ ಅವ್ರ ಮೇಲೆ ಕ್ರಮ ತಗೊಂಡು. ಏನ್ರಿ ನಿನ್ನೆ ವಿಧಾನಸೌಧದಲ್ಲಿ 10 ಲಕ್ಷ ರೂಪಾಯಿ ಸಿಕ್ಕಿದೆ ಸರ್. ಗೊತ್ತಿಲ್ಲಪ್ಪ, ಯಾರ್ದು ಏನು ಅಂತ ತನಿಖೆ ಆಗುತ್ತೆ, ಕಾನೂನು ಬಾಹಿರವಾಗ ದುಡ್ಡು ಇದ್ರೆ ಅವ್ರ ಮೇಲೆ ಕ್ರಮ ತಗೊಂಡು. ಏನ್ರಿ ನಿನ್ನೆ ವಿಧಾನಸೌಧದಲ್ಲಿ 10 ಲಕ್ಷ ರೂಪಾಯಿ ಸಿಕ್ಕಿದೆ ಸರ್. ಗೊತ್ತಿಲ್ಲಪ್ಪ, ಯಾರ್ದು ಏನು ಅಂತ ತನಿಖೆ ಆಗುತ್ತೆ, ಕಾನೂನು ಬಾಹಿರವಾಗ ದುಡ್ಡು ಇದ್ರೆ ಅವ್ರ ಮೇಲೆ ಕ್ರಮ ತಗೊಂಡು. ಏನ್ರಿ ನಿನ್ನೆ ವಿಧಾನಸೌಧದಲ್ಲಿ 10 ಲಕ್ಷ ರೂಪಾಯಿ ಸಿಕ್ಕಿದೆ ಸರ್. ಗೊತ್ತಿಲ್ಲಪ್ಪ, ಯಾರ್ದು ಏನು ಅಂತ ತನಿಖೆ ಆಗುತ್ತೆ, ಕಾನೂನು ಬಾಹಿರವಾಗ ದುಡ್ಡು ಇದ್ರೆ ಅವ್ರ ಮೇಲೆ ಕ್ರಮ ತಗೊಂಡು. ನಮ್ಮ ರಾಜ್ಯ ಅತ್ಯಂತ ಭ್ರಷ್ಟಾಚಾರದ ರಾಜ್ಯ ಆಗ್ಬಿಟ್ಟಿದೆ. 40% ಸರ್ಕಾರ ಅಂತ ಈಗ ಟೈಟಲ್ ಬಂದಿದೆ. ಇದು ಭಾರತೀಯ ಜನತಾ ಪಕ್ಷ ಅಲ್ಲ, ಇದು ಬ್ರೋಕರ್ ಜನತಾ ಪಕ್ಷ ಅಂತ ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡಿದ್ದಾರೆ. ವಿಧಾನಸೌಧ ದೇಶದ ಅತಿ ದೊಡ್ಡ ಶಾಪಿಂಗ್ ಮಾಲ್ ಆಗ್ಬಿಟ್ಟಿದೆ. PSI ಟೆಂಡರ್ ಇರ್ಬೋದು, ಸರ್ಕಾರಿ ಉದ್ಯೋಗ ಎಲ್ಲವೂ ಮಾರಾಟಕ್ಕೆ ಇಟ್ಬಿಟ್ಟಿದೆ ಈ ಸರ್ಕಾರ. ಶಾಸಕರು, ಉನ್ನತ ಅಧಿಕಾರಿಗಳೇ ಟಾಪ್ ಸೇಲ್ಸ್ಮನ್ಗಳು ಅಂತ ಪ್ರಿಯಾಂಕ್ ಖರ್ಗೆ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಲ್ಲ, ಬ್ರೋಕರ್ಸ್ ಜನತಾ ಪಕ್ಷ. ಈ ಬ್ರೋಕರ್ ಜನತಾ ಪಕ್ಷ ಏನ್ ಮಾಡಿದೆ ಅಂದ್ರೆ ಪವಿತ್ರವಾದಂತ ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿಬಿಟ್ಟಿದೆ. ಈ ವಿಧಾನಸೌಧ ಅದರ ಪವಿತ್ರತೆಯನ್ನ, ಅದರ ವೈಭವವನ್ನ ಕಳ್ಕೊಂಡ್ಬಿಟ್ಟಿದೆ. ಇಟ್ ಈಸ್ ಬಿಕಮ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್. ಈ ಶಾಪಿಂಗ್ ಮಾಲ್ ನಲ್ಲಿ ಜನರು ಏನೇನು ಖರೀದಿ ಮಾಡಬಹುದು ಗೊತ್ತಾ ನಿಮಗೆ? ಪೋಸ್ಟಿಂಗ್ಸ್ ಅನ್ನ ಖರೀದಿ ಮಾಡಬಹುದು, ಟ್ರಾನ್ಸ್ಫರ್ಸ್ ನ ಖರೀದಿ ಮಾಡಬಹುದು, ನಿಮಗೆ ಬೇರೆ ಬೇರೆ ಇಲಾಖೆನಲ್ಲಿ ಕಾಮಗಾರಿಗಳಾಗಬೇಕು ಅಂದ್ರೆ ಆ ಕಾಮಗಾರಿಗಳನ್ನ ಖರೀದಿ ಮಾಡಬಹುದು. ಮತ್ತೆ ಉದ್ಯೋಗ ಬೇಕಂದ್ರೆ ಉದ್ಯೋಗ ಕೂಡ ಈ ವ್ಯಾಪಾರ ಸೌಧದಲ್ಲಿ, ಈ ಶಾಪಿಂಗ್ ಮಾಲ್ ನಲ್ಲಿ ಮಾರಾಟ ಆಗ್ತದೆ. PSI ಹುದ್ದೆ ಬೇಕಾ, ಇಟ್ಸ್ ಫಾರ್ ಸೇಲ್. ಅಸಿಸ್ಟೆಂಟ್ ಇಂಜಿನಿಯರ್ ಬೇಕಾ, ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕಾ, AE ಬೇಕಾ, JE ಬೇಕಾ, ಯಾವುದೇ ಸರ್ಕಾರಿ ಹುದ್ದೆಗಳು ಬೇಕಿದ್ರು ಕೂಡ ಇಲ್ಲಿ ಸೇಲಿಗೆ ಇಟ್ಟಿದ್ದಾರೆ. ನಮ್ಮ ರಾಜ್ಯದ ಬೆಸ್ಟ್ ಸೇಲ್ಸ್ ಮೆನ್ ಇರೋದು ಮಾರಾಟಕ್ಕೆ. ಟಾಪ್ ಅಫಿಷಿಯಲ್ಸ್, ಉನ್ನತ ಮಟ್ಟದ ಅಧಿಕಾರಿಗಳು, ಮಂತ್ರಿಗಳು, MLAಗಳು ಬ್ರೋಕರ್ ಜನತಾ ಪಕ್ಷದ ಸದಸ್ಯರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ 10 ಲಕ್ಷದ ಸೀಕ್ರೆಟ್ ಏನು ಅಂತ ಪೊಲೀಸರು ಬಾಯಿ ಬಿಡಿಸೋ ಪ್ರಯತ್ನ ಮಾಡಿದ್ರು ಕೂಡ ಜಗದೀಶ್ ಆ ಬಗ್ಗೆ ಏನು ಬಾಯಿ ಬಿಡ್ತಿಲ್ಲ. ಕೆಲವೊಂದು ಪ್ರಶ್ನೆಗಳಿಗೆ ತಡಬಡಾಯಿಸ್ತಾ ಇದ್ದಾರೆ ಅಂತ ಅಷ್ಟೇ ಇನ್ಫಾರ್ಮೇಶನ್ ಸಿಕ್ಕಿದೆ. ಹಾಗಾಗಿ ಟೆಕ್ನಿಕಲ್ ಮೊರೆ ಹೋಗಿದ್ದಾರೆ, ಎವಿಡೆನ್ಸ್ ಏನ್ ಸಿಗುತ್ತೆ ಅಂತ ಹೇಳಿ. ಈಗ ಪೊಲೀಸರು ಈಗ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಆತ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಆ ಬಗ್ಗೆ ಏನಾದ್ರೂ ಬೇಸಿಕ್ ಮಾಹಿತಿ ಸಿಕ್ಕಿದೆಯಾ? ಎಸ್, ಖಂಡಿತವಾಗ್ಲೂ ಶರ್ಮತಿ. ಯಾಕಂದ್ರೆ ನಿನ್ನೆ ವಿಧಾನಸೌಧದ ವೆಸ್ಟ್ ಗೇಟ್ ನ ಮುಖ್ಯ ದ್ವಾರದಲ್ಲಿ ಭದ್ರತಾ ಸಿಬ್ಬಂದಿ ಪರಿಶೀಲನೆ ಮಾಡಿದಂತ ಟೈಮ್ನಲ್ಲಿ ಸುಮಾರು 10.5 ಲಕ್ಷ ಅಷ್ಟು ಹಣ ಸಿಕ್ಕಿತ್ತು. ಆ ಒಂದು ಹಣವನ್ನ ವಿಧಾನಸೌಧ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ವಿಧಾನಸೌಧ ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಂತ ಟೈಮ್ನಲ್ಲಿ ಜಗದೀಶ್ ಆ ಒಂದು ಹಣಕ್ಕೆ ಸೂಕ್ತವಾದಂತಹ ದಾಖಲೆಗಳು ಮತ್ತು ಉತ್ತರ ಕೊಡದಂತ ಕಾರಣಕ್ಕೋಸ್ಕರ ಆತನ ನಿನ್ನೆ ಬಂಧನ ಕೂಡ ಮಾಡಿದ್ರು. ಬಂಧನ ಆದಂತ ಬಳಿಕ ಆತನ ಮೊಬೈಲ್ ಫೋನ್ ಅನ್ನ ಪೊಲೀಸರು ವಶಕ್ಕೆ ಮಾಡಿ ಅದನ್ನ FSL ಗೂ ಕೂಡ ಅಷ್ಟೇ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ FSL
ಕಳಿಸೋಕಿನ್ನ ಮುಂಚಿತವಾಗಿ ಅವರು ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಆತ ಒಂದಷ್ಟು ಯಾರಿಗೆ ಕಾಲ್ ಮಾಡಿದ ಅದೆಲ್ಲವನ್ನು ಕೂಡ ಡಿಲೀಟ್ ಮಾಡಿರೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜೊತೆಗೆ ವಾಟ್ಸ್ಆಪ್ ನಲ್ಲಿ ಕೂಡ ಅಷ್ಟೇ ಆತ ಏನಕ್ಕೆಲ್ಲ ಕಾನ್ವರ್ಸೇಷನ್ ಒಂದು ಹಣದ ಬಗ್ಗೆ ಮಾತನಾಡಿದ್ದ ಅದು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಿಡಿಆರ್ ಮೊರೆ ಹೋಗಿರುವಂತದ್ದು. ಯಾಕಂದ್ರೆ ಸಿಡಿಆರ್ ನಲ್ಲಿ ಆತ ಎಲ್ಲಿ ಯಾರ್ಯಾರಿಗೆ ಕರೆ ಮಾಡಿದ ಮತ್ತು ಆತನಿಗೆ ಯಾರೆಲ್ಲ ಕರೆ ಮಾಡಿದ್ರು, ವಿಧಾನಸೌಧ ಮುಂಭಾಗಕ್ಕೆ ಬಂದ ಟೈಮ್ ನಲ್ಲಿ ಆತ ಯಾರಿಗೆ ಕರೆ ಮಾಡಿದ ಅನ್ನೋದನ್ನ ಪರಿಶೀಲನೆ ಮಾಡೋ ನಿಟ್ಟಿನಲ್ಲಿ ಆತ ಸಿಡಿಆರ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಹಾಕೊಂಡಿರುವಂತದ್ದು. ಆದ್ರೆ ಅವರ ಪರ ವಕೀಲರು ಹೇಳ್ತಿರುವಂತಹದ್ದು ಆತ ಏನಿದ್ದಾನೆ ಜಗದೀಶ್ ಏನಿದ್ದಾನೆ ಆತನ ಮೇಲೆ ಒಂದು ಚೆಕ್ ಬೌನ್ಸ್ ಕೇಸ್ ಕೂಡ ದಾಖಲಾಗಿತ್ತು. ಒಂದು ಚೆಕ್ ಬೌನ್ಸ್ ಕೇಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಆತ ಹಣವನ್ನ ಬೆಂಗಳೂರಿಗೆ ತಗೊಂಡು ಬಂದಿದ್ದ. ಹಣವನ್ನ ಆ ಒಂದು ಚೆಕ್ ಬೌನ್ಸ್ ಕೇಸ್ ಹಾಕಿದ್ದಂತವ್ರಿಗೆ ಕೊಡೋಕಿನ್ನ ಮುಂಚಿತವಾಗಿ ವಿಧಾನಸೌಧದಲ್ಲಿ ಯಾರನ್ನೋ ಭೇಟಿ ಆಗಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಆತ ಹಣದ ಸಮೇತ ಹೋಗಿದ್ನೇ ಹೊರತು ಅಲ್ಲಿ ಯಾವುದೇ ರೀತಿಯಂತ ಲಂಚ ಕೊಡುವಂತಹ ಒಂದು ಉದ್ದೇಶ ಆತನಿಗೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಅವರ ಪರ ವಕೀಲರು ಹೇಳ್ತಿರುವಂತದ್ದು. ಆದ್ರೆ ಪೊಲೀಸ್ ಇದನ್ನ ಸಹಜವಾಗಿ ಒಂದಿಷ್ಟು ಅನುಮಾನಗಳು ಮೂಡುತ್ತೆ. ಚೆಕ್ ಬೌನ್ಸ್ ಕೇಸ್ ಇತ್ತು, ಯಾವುದೋ ಒಬ್ಬ ಅಧಿಕಾರಿಗೆ ಸೆಟಲ್ಮೆಂಟ್ ಮಾಡೋದಕ್ಕೆ ಹಣ ಕೊಡೋದಕ್ಕೆ ಅವ್ರು ಬಂದಿದ್ರು ಅಂತ ಹೇಳಿದ ಮೇಲೆ ಅಧಿಕಾರಿ ಹೆಸರನ್ನು ಹೇಳ್ಬೋದಾಗಿತ್ತಲ್ಲ, ಇಂಥ ಸಮಸ್ಯೆ ಆಗಿತ್ತು ಅಂತ ಹೇಳ್ಕೊಳ್ಬಹುದಾಗಿತ್ತು. ಮತ್ತೆ ಇಲ್ಲಿ ಲಾಯರ್ ರಾಜು ಅವರು ಹೇಳ್ಕೊಂಡಿರೋದು ಇಲ್ಲಿ ಪೊಲೀಸ್ ಆಕ್ಟ್ ಅಡಿಯಲ್ಲಿ ಏಕಾಏಕಿ ಕೇಸ್ ಹಾಕಿದ್ದಾರೆ, ಬಂಧಿಸಿದ್ದಾರೆ, ಇದಕ್ಕೆಲ್ಲ ಕೋರ್ಟ್ ಪರ್ಮಿಷನ್ ಬೇಕಾಗಿತ್ತು. ಎಸ್ ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದ್ರೆ ಕೆಪಿ ಆಕ್ಟ್ ಅಡಿಯಲ್ಲಿ ಯಾವುದೇ ಒಂದು ಪ್ರಕರಣವನ್ನು ದಾಖಲು ಮಾಡಬೇಕಂದ್ರೂ ಕೂಡ ಅಷ್ಟೇ ಕೋರ್ಟ್ ನ ಪರ್ಮಿಷನ್ ಅತಿ ಮುಖ್ಯವಾಗಿರುವಂತದ್ದು. ಆದ್ರೆ ಇಲ್ಲಿ ಪೊಲೀಸರು ಹೇಳ್ತಿರುವಂತಹ ಪ್ರಕಾರವಾಗಿ ನಿನ್ನೇನು 10.5 ಲಕ್ಷ ಹಣವನ್ನ ನಾವು ಸೀಸ್ ಮಾಡ್ಕೊಂಡಿದ್ದ ತಕ್ಷಣ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ವಿ. ಕೋರ್ಟ್ಗೆ ಕೊಟ್ಟು ದಾಖಲೆಗಳನ್ನ ಕೊಟ್ಟು ಕೋರ್ಟ್ ನಿಂದ ಬಿಡಿಸ್ಕೊಳ್ಳಿ ಅಂತಾನು ಕೂಡ ಅಷ್ಟೇ ನಾವು ಈಗಾಗಲೇ ಒಂದು ಜಗದೀಶ್ ಕೇಳಿದ್ವಿ. ಆದ್ರೆ ಇಲ್ಲಿ ಪ್ರಮುಖವಾಗಿ ಜಗದೀಶ್ 10.5 ಲಕ್ಷಕ್ಕೆ ಯಾವುದೇ ರೀತಿಯಂತ ದಾಖಲಾತಿಗಳು ಕೊಟ್ಟಿಲ್ಲ, ಜೊತೆಗೆ ಮೌನದಿಂದ ಇದ್ದ. ಆ ಒಂದು ಕಾರಣಕ್ಕೋಸ್ಕರ ಆತನನ್ನ ನಾವು ಎಫ್ಐಆರ್ ಮಾಡ್ಕೊಂಡು ಬಂಧನ ಮಾಡಿದ್ವಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ 10.5 ಲಕ್ಷ ಹಣವನ್ನು, ಯಾಕಂದ್ರೆ ಈತ ಹೇಳ್ತಾನೆ ಚೆಕ್ ಬೌನ್ಸ್ ಕೇಸ್ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೆ ಅಂತ. ಆದ್ರೆ ಯಾರ ಚೆಕ್ ಬೌನ್ಸ್ ಕೇಸ್ ಹಾಕಿದ್ರು ಏನು ಮತ್ತು ಯಾರ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಜೊತೆಗೆ ನೀವು ಕಾನ್ವರ್ಸೇಷನ್ ಮಾಡಿರುವಂತಹ ರಿಲೇಟೆಡ್ ಅಂತ ಮೆಸೇಜಸ್ ಇದೆಯಾ ಮತ್ತು ಆ ವ್ಯಕ್ತಿಗೆ ಇವತ್ತು ನಾನು ಬೆಂಗಳೂರಿಗೆ ಬರ್ತಿದ್ದೀನಿ, ಹಣವನ್ನ ಕೊಡ್ತೀನಿ ಅಂತ ಮಾತನಾಡಿರುವಂತದ್ದು ಏನಾದ್ರೂ ಪ್ರೂಫ್ ಇದೆಯಾ ಅಂತ ಕೇಳಿದಂತ ಟೈಮ್ನಲ್ಲಿ ಅದು ಯಾವುದನ್ನು ಕೂಡ ಆತ ಒದಗಿಸಿಲ್ಲ. ಈ ಒಂದು ಕಾರಣಕ್ಕೆ ಪೊಲೀಸರಿಗೆ ಇಲ್ಲಿ ಮೂಡ್ತಿರುವಂತಹ ಅನುಮಾನ ಏನಂತಂದ್ರೆ 10.5 ಲಕ್ಷ ಹಣವನ್ನು ಆತ ವಿಧಾನಸೌಧದಲ್ಲಿ ಯಾರಿಗಾದ್ರೂ ಅಧಿಕಾರಿ ಆಗಿರ್ಬೋದು ಅಥವಾ ರಾಜಕಾರಣಿ ಆಗಿರ್ಬೋದು ಇವ್ರಿಗೇನಾದ್ರೂ ಕೊಡಕ್ಕೆ ಹೋಗ್ತಿದ್ನ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಪೊಲೀಸರಿಗೆ ಇರುವಂತಹ ಅನುಮಾನ. ಇದೇ ಒಂದು ಕಾರಣಕ್ಕೋಸ್ಕರ ಆತನ ಮೊಬೈಲ್ ಫೋನ್ ಅನ್ನು ಕೂಡ ಪರಿಶೀಲನೆ ಮಾಡಿದರೆ, ಪರಿಶೀಲನೆ ಮಾಡಿದಂತ ಟೈಮ್ ನಲ್ಲಿ ಡಿಲೀಟ್ ಆಗಿರುವಂತಹ ಒಂದು ಕಾರಣಕ್ಕೋಸ್ಕರ ಆ ಒಂದು ಮೊಬೈಲ್ ಫೋನ್ ಅನ್ನು ಈಗ FSL ಗೆ ಕಳಿಸೋದ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮೇಲಧಿಕಾರಿಗಳ ಜೊತೆ ಒಂದು ಚರ್ಚೆ ಮಾಡಿ ತದನಂತರ ನಿರ್ಧಾರ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ವಿಧಾನಸೌಧ ಪೊಲೀಸರು ಹೇಳ್ತಾ ಇರುವಂತಹದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಡೀಟೇಲ್ಸ್ಗೆ. ವಿಧಾನಸೌಧಕ್ಕೆ ಜಗದೀಶ್ ತಂದಂತ 10.5 ಲಕ್ಷ ರೂಪಾಯಿ ಯಾರಿಗೆ ಕೊಡೋದಕ್ಕೆ ತರ್ತಾ ಇದ್ರು, ಯಾವ ಪರ್ಪಸ್ಗೋಸ್ಕರ ಅಲ್ಲಿ ಆ ಹಣ ಬಂದಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರು ತೀವ್ರ ರೀತಿಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಜಗದೀಶ್ ಪಾತ್ರ ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಆದ್ರೆ ಅವ್ರ ಪರ ವಕೀಲರು ಬೇರೆದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚೆಕ್ ಬೌನ್ಸ್ ಕೇಸ್ ಇತ್ತು ಜಗದೀಶ್ ಮೇಲೆ, ಅದನ್ನ ಸೆಟಲ್ಮೆಂಟ್ ಮಾಡಬೇಕು ಅಂತ ಹೇಳಿ ಹಣ ತಂದಿದ್ರು, ಅದನ್ನ ಅಧಿಕಾರಿ ಭೇಟಿ ಮಾಡಿ ಕೊಡಬೇಕು ಅಂತ ಅವ್ರು ತಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವ ಅಧಿಕಾರಿ ಅಂತ ಅವರು ಕೂಡ ಹೇಳ್ತಾ ಇಲ್ಲ. ಆದ್ರೆ ಅವ್ರು ಮತ್ತೊಂದು ಗಂಭೀರ ಆರೋಪ ಮಾಡಿರೋದು ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿಯಲ್ಲಿ ಕೇಸನ್ನ ಮಾಡಿದ್ದಾರೆ. ಆದ್ರೆ ಇದರ ಕೇಸ್ ಹಾಕೋದಕ್ಕೆ, ಬಂಧನ ಮಾಡೋದಕ್ಕೆ, ವಿಚಾರಣೆ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಅವ್ರು ಕೋರ್ಟ್ ಪರ್ಮಿಷನ್ ತಗೊಳ್ಬೇಕಾಗಿತ್ತು. ಸೊ ಏಕಾಏಕಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಜಗದೀಶ್ ಪರ ವಕೀಲ ರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಇದೇ ವಿಷಯ ಈಗ ರಾಜಕೀಯವಾಗಿ ಪರಸ್ಪರ ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ. ಒಂದ್ ಕಡೆ ವಿರೋಧ ಪಕ್ಷಗಳು ವಿಧಾನಸೌಧದಲ್ಲಿ ಏನ್ ನಡೀತಾ ಇದೆ, ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ಲಂಚ ನಡೀತಾ ಇದೆ, ಈ ಹಣ ಮುಖ್ಯಮಂತ್ರಿಗಳಿಗೆ ಕೊಡಕ್ ತಂದಿದ್ರಾ ಅಥವಾ PWD ಮಿನಿಸ್ಟರ್ಗೆ ಕೊಡಬೇಕು ಅಂತ ತಂದಿದ್ರಾ, ಅದನ್ನ ಬಹಿರಂಗಪಡಿಸಬೇಕು, ತನಿಖೆ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆಲ್ರೆಡಿ 40% ಕಮಿಷನ್ ಸರ್ಕಾರ ಅಂತ ಹೆಸರು ಬಂದಿತ್ತು. ಈಗ ನೋಡಿದ್ರೆ ಸರ್ಕಾರಿ ಉದ್ಯೋಗಿಗಳೇ, ಅದರಲ್ಲೂ ಈ ಉನ್ನತ ಅಧಿಕಾರಿಗಳು, ಶಾಸಕರೇ ಟಾಪ್ ಸೇಲ್ಸ್ಮೆನ್ಗಳಾಗ್ಬಿಟ್ಟಿದ್ದಾರೆ ವಿಧಾನಸೌಧದಲ್ಲಿ ಅಂತ ಕಾಂಗ್ರೆಸ್ ಅವರು ಗಂಭೀರವಾದ ಆರೋಪಗಳನ್ನು ಮಾಡ್ತಿದ್ದಾರೆ. ಆದರೆ ಬಿಜೆಪಿಯವರು ತಪ್ಪು ಮಾಡಿದ್ರೆ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಆದರೆ ಜಗದೀಶ್ ಆ 10.5 ಲಕ್ಷ ತನ್ನಂತ ರಹಸ್ಯದ ಬಗ್ಗೆ ಮಾತ್ರ ಇದುವರೆಗೂ ಆತನೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಪೊಲೀಸರು ಆತನ ಮೊಬೈಲ್ ಪರಿಶೀಲನೆ ಮಾಡಿದಾಗ ರೀಸೆಂಟ್ ಕಾಲ್ ಲಿಸ್ಟ್ ಎಲ್ಲ ಏನಿದೆ ಮತ್ತೆ ಮೆಸೇಜಸ್ ಏನಿದೆ ಅವೆಲ್ಲವೂ ಕೂಡ ಆತ ಡಿಲೀಟ್ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಮೊರೆ ಹೋಗಿದ್ದಾರೆ ಪೊಲೀಸರು. ಈಗ CDR ಲಿಸ್ಟ್ ತೆಗೆದು ಜಗದೀಶ್ ಸಂಪರ್ಕದ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆತ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ದ, ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದ, ಅದ್ರ ಬಗ್ಗೆನೂ ಕೂಡ ಪೊಲೀಸರೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದೇನು ಫಸ್ಟ್ ಟೈಮ್ ಅಲ್ಲ ವಿಧಾನಸೌಧದ ಹತ್ರ ದೊಡ್ಡ ಮೊತ್ತದಲ್ಲಿ ಅಮೌಂಟ್ ಸಿಗ್ತಾ ಇರೋದು. ಯಾರಿಗೆ ಹಣ ಈ ಸಲ ಕೊಡೋದಕ್ಕೆ ಜಗದೀಶ್ ತಂದಿದ್ದ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಆದರೆ ಆತ ಮಾತ್ರ ಸರಿಯಾಗಿ
ಉತ್ತರವನ್ನ ಕೊಡ್ತಾ ಇಲ್ಲ, ಸ್ಪಷ್ಟವಾಗಿ ಉತ್ತರಗಳನ್ನ ಜಗದೀಶ್ ಕೊಡ್ತಾ ಇಲ್ಲ. ಇನ್ನು ವಿಧಾನಸೌಧದ ಬಳಿಯಲ್ಲಿ 10 ಲಕ್ಷ ಸಿಕ್ಕ ಕೇಸ್ಗೆ ಎಚ್ಡಿಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಬಂಧಿಸಿರುವಂತ ಅಧಿಕಾರಿ ಎಲ್ಲವನ್ನೂ ಸರಿಯಾಗಿ ಹೇಳಿದ್ದಾರೆ, ಆದ್ರೆ ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳಿ ಆತನನ್ನ ಬಂಧಿಸಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಆತ ಯಾರ ಬಳಿಯಿಂದ ಹಣ ತಂದೆ ಅಂತ ಹೇಳಿದ್ದಾರೆ, ಯಾರು ಹಣ ಕೊಟ್ರು ಅಂತ ಎಲ್ಲ ವಿಚಾರನೂ ಹೇಳ್ಕೊಂಡಿದ್ದಾರೆ. ಆದ್ರೂ ಬಂಧಿಸಿದ್ದಾರೆ, ಬೇಲ್ ಸಿಗುತ್ತೆ, ಮುಂದೇನು ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಹೇಳ್ತಿರೋ ಪ್ರಕಾರ ಈಗ ಬಂಧಿಸಿರುವಂತ ಅಧಿಕಾರಿ ಜಗದೀಶ್ ಏನಿದ್ದಾರೆ ಎಲ್ಲವನ್ನೂ ಸರಿಯಾಗಿ ಅವರು ಹೇಳಿದ್ದಾರೆ, ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಆತನನ್ನ ಬಂಧಿಸಿದ್ದಾರೆ. ಆದ್ರೆ ಆತ ಯಾರ ಬಳಿಯಿಂದ ಹಣ ತಗೊಂಬಂದಿದ್ದ, ಯಾರಿಗೆ ಕೊಡಬೇಕು ಅಂತ ಹೇಳಿ ಆತ ಹೊರಟಿದ್ದ, ಎಲ್ಲವನ್ನೂ ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ. ಆದ್ರೆ ಆತನನ್ನ ಬಂಧಿಸಿದ್ದಾರೆ, ಈಗ ಬೇಲ್ ಸಿಗುತ್ತೆ, ಮುಂದೇನು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಪೊಲೀಸರು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಆತ ಕೇಳದಂತ ಪ್ರಶ್ನೆಗಳಿಗೆ ತಡಬಡಾಯಿಸ್ತಾ ಇದ್ದಾನೆ, ಸರಿಯಾದಂತ ಅಂದ್ರೆ ಸ್ಪಷ್ಟವಾದಂತ ಉತ್ತರಗಳನ್ನ ಕೊಡ್ತಾ ಇಲ್ಲ. ಹಾಗಾಗಿ ಆತನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವ್ರ ವರ್ಷನ್ ಬೇರೆ ಇದೆ, ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅವರು ಯಾರ ಹತ್ರ ಹಣ ತಗೊಂಬಂದೆ, ಯಾರಿಗೆ ಅದನ್ನ ತಲುಪಿಸ್ಬೇಕಾಗಿತ್ತು, ಎಲ್ಲ ವಿಷಯ ಹೇಳದ ಮೇಲೂ ಆತನನ್ನು ಬಂಧಿಸಿದ್ದಾರೆ. ಈಗ ಬೇಲ್ ಸಿಗುತ್ತೆ, ಮುಂದೆ ಏನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇದೇನು ಫಸ್ಟ್ ಟೈಮ್ ಅಲ್ಲ ಈ ತರ ವಿಧಾನಸೌಧದ ಹತ್ತಿರದಲ್ಲಿ ದುಡ್ಡು ಸಿಗ್ತಾ ಇರೋದು. ಈಗ 10.5 ಲಕ್ಷ ಜಗದೀಶ್ ತಂದಂತ ಹಣ ಅದು ಎಲ್ಲಿಂದ ಬಂತು, ಯಾರಿಗೆ ತಲುಪಿಸ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಉತ್ತರ ಆತ ಕೊಡ್ತಿಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಬೇರೆಯದೇ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲವೂ ವಿಚಾರಣೆ ಸಂದರ್ಭದಲ್ಲಿ ಆತ ಹೇಳ್ಕೊಂಡಿದ್ದಾನಾ? ಶರ್ಮಿತಾ ಶೆಟ್ಟಿ ಜನವರಿ 4ನೇ ತಾರೀಕು ವಿಧಾನಸೌಧದ ಈಸ್ಟ್ ಗೇಟ್ ನಲ್ಲಿ ಮಂಡ್ಯದ ಜೂನಿಯರ್ ಎಂಜಿನಿಯರ್ ಅಂದ್ರೆ ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದ ಜೂನಿಯರ್ ಎಂಜಿನಿಯರ್ ಜಗದೀಶ್ ಅವರು ವಿಧಾನಸೌಧದಲ್ಲಿ ಯಾರಿಗೂ ಹಣ ಕೊಡಕ್ಕೆ ಬರುವಂತ ಸಂದರ್ಭದಲ್ಲಿ ಈಸ್ಟ್ ಗೇಟ್ ನಲ್ಲಿ ಪೊಲೀಸರು ತಡೆ ಹಿಡಿದು ಹಣವನ್ನು ಸೀಜ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಗದೀಶ್ ಸೆಂಟ್ರಲ್ ಪೊಲೀಸ್ ಡಿಸಿಪಿ ನೇತೃತ್ವದಲ್ಲಿ ಅವರನ್ನ ಬಂಧನ ಮಾಡ್ತಾರೆ. ಬಂಧನ ಮಾಡಿದ ತಕ್ಷಣ ಹಣವನ್ನ ಕೋರ್ಟ್ಗೆ ಇಟ್ಟು ನಂತರ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಮತ್ತೆ ನಿನ್ನೆ ಮತ್ತೆ ಇವತ್ತು ವಿಚಾರಣೆ ಇರುವಂತದ್ದು ಮತ್ತೆ ಅವರನ್ನ ಕಸ್ಟಡಿಗೆ ಮತ್ತೆ ತೆಗೆದುಕೊಳ್ಳಿಕ್ಕೆ ಎಲ್ಲ ರೀತಿ ಸಿದ್ಧತೆ ನಡೆದಿರುವಂತದ್ದು. ಮತ್ತೊಂದು ಕಡೆ ಜಗದೀಶ್ ಸಂಜೆ 6 ಗಂಟೆಗೆ ಹಣ ಇಟ್ಟುಕೊಂಡು ಬಂದಂತ ಸಮಯ ಮತ್ತು ಪಿಡಬ್ಲ್ಯೂ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಿ ಪಾಟೀಲ್ ರವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲೇ ಸಚಿವ ಸಿ ಪಾಟೀಲ್ ಬಿಟ್ಟರೆ ಬೇರೆ ಯಾವ ಸಚಿವರು ಇರಲಿಲ್ಲ. ಹಾಗಾಗಿ ಆತ ಪಿಡಬ್ಲ್ಯೂ ಇಲಾಖೆಗೆ ಸೇರಿದವರು ಈ ಹಿಂದೆ ಕೂಡ ನಕಲಿ ಕಾಮಗಾರಿ ಬಿಲ್ ಅನ್ನ ಮಾಡಿ ಅಲ್ಲೂ ಕೂಡ ಸಸ್ಪೆಂಡ್ ಆದಂತ ವ್ಯಕ್ತಿ. ಜೊತೆಗೆ ಸಿ ಪಾಟೀಲ್ ಅವರಿಗೆ ಹಣ ಕೊಡ್ಲಿಕ್ಕೆ ಬರ್ತಿದ್ದ ಯಾವುದೋ ಒಂದು LOC ಕ್ಲಿಯರೆನ್ಸ್ ವಿಚಾರದಲ್ಲಿ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಈ ಆರೋಪದ ಬೆನ್ನಲ್ಲೇ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ಲಂಚ ನಡೀತಿರುವಂತದ್ದು. ಅಲ್ಲಿ ಪಿಡಬ್ಲ್ಯೂ ಮಿನಿಸ್ಟ್ರಿಗೆ ಹಣ ಕೊಡಲು ಬಂದಿರಬೇಕು ಅನ್ನೋ ಮುಖಾಂತರ ನೇರವಾಗಿ ಸಿ ಪಾಟೀಲ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿರುವಂತದ್ದು. ಜೊತೆಗೆ ಇವತ್ತು ಬೀದರ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು JDS ನಾಯಕ HD ಕುಮಾರಸ್ವಾಮಿ ಕೂಡ ಎಲ್ಲ ಒಂದ್ ಕಡೆ ಇದು ಸಚಿವರಿಗೆ ಕೊಡ್ಲಿಕ್ಕೆ ಬಂದಿರತಕ್ಕಂತ ಹಣ. ಈಗ ಬಂಧಿಸಿರೋ ಅಧಿಕಾರಿ ಎಲ್ಲವನ್ನೂ ಸರಿಯಾಗಿ ಹೇಳಿದ್ರೆ ಆದ್ರೆ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನ ಅಂದ್ರೆ ಆತನಿಂದ ಪೊಲೀಸರು ಬಹಳಷ್ಟು ವಿಚಾರಣೆ ಮಾಡಿದ್ದಾರೆ, ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಆ ಮಾಹಿತಿಯನ್ನ ಹೊರಬಿಡ್ತಿಲ್ಲ, ಇಲ್ಲೂ ಕೂಡ ಹೈಡ್ ಮಾಡ್ತಾರೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಮಾಡಿರುವಂತದ್ದು. ಇನ್ನೆರಡು ದಿನದಲ್ಲಿ ಅವರಿಗೆ ಬೇಲ್ ಸಿಗುತ್ತೆ ಅನ್ನೋ ಮುಖಾಂತರ ಈ ಪ್ರಕರಣವನ್ನ ಸರ್ಕಾರ ಮುಚ್ಚಾಕುತ್ತೆ, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲ್ಲ ಅನ್ನೋ ಒಂದು ಮಾತು ಕೇಳಿ ಬಂದಿರುವಂತದ್ದು. ಈಗಾಗಲೇ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಹೊರಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಇದೀಗ ಜಗದೀಶ್ ಬಂಧನ ಮತ್ತು ಹಣ ಸಿಕ್ಕಿರೋ ವಿಚಾರ ಮತ್ತು ಸಚಿವ ಸಿ ಪಾಟೀಲ್ ವಿಚಾರ ಕೂಡ ಪ್ರಸ್ತಾಪ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ರಾಜಕೀಯ ಅಸ್ತ್ರ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಕಲಿ ನೋಟ್ ಚಲಾವಣೆ ಮಾಡ್ತಾ ಇದ್ದ ಆರೋಪಿಗಳನ್ನ ಬಂಧಿಸಲಾಗಿದೆ. ಸುಮಾರು 1,28 ಲಕ್ಷ ಮೌಲ್ಯದ ನಕಲಿ ನೋಟ್ಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ತಮಿಳುನಾಡು ಮೂಲದ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ನಕಲಿ ನೋಟ್ಗಳನ್ನ ಕೊಟ್ಟು ಅಸಲಿ ನೋಟ್ಗಳನ್ನ ಇವರು ಪಡ್ಕೊಳ್ತಾ ಇದ್ರು. ಪ್ರಮುಖ ಆರೋಪಿ ಕಣ್ಣಿ ಸೂಚನೆ ಮೇರೆಗೆ ಈಗ ಆರೋಪಿಗಳು ಕೆಲಸ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಇವರು ಬಂದಿದ್ರು. ಪಿಚ್ಚು ಮುತ್ತು ಮತ್ತು ತಂಡವನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೋಟಾ ನೋಟ್ ಚಲಾವಣೆಯನ್ನ ಈ ಆರೋಪಿಗಳು ಮಾಡ್ತಾ ಇದ್ರು.
ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ನಕಲಿ ನೋಟ್ ಚಲಾವಣೆ ಮಾಡ್ತಾ ಇದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. 1,28,00,000 ಮೌಲ್ಯದ ನಕಲಿ ನೋಟ್ಗಳನ್ನು ಈ ಸಂದರ್ಭದಲ್ಲಿ ಜಪ್ತಿ ಮಾಡಿಕೊಂಡಿದ್ದಾರೆ. ತಮಿಳುನಾಡು ಮೂಲದವರು ಈ 3 ಆರೋಪಿಗಳು ಬಂಧನಕ್ಕೆ ಒಳಗಾಗಿರೋರು. ನಕಲಿ ನೋಟ್ಗಳನ್ನು ಕೊಟ್ಟಿವರು ಅಸಲಿ ನೋಟ್ಗಳನ್ನು ಪಡ್ಕೊಳ್ತಾ ಇದ್ರು. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ. ವೆಲ್ಕಮ್ ಬ್ಯಾಕ್. ವಿಧಾನಸೌಧದ ಬಳಿಯಲ್ಲಿ 10 ಲಕ್ಷ ಹಣ ಸಿಕ್ಕ ಕೇಸ್ ವಿಷಯವಾಗಿ ಹಣ ತಂದಿದ್ದ ಇಂಜಿನಿಯರ್ ಜಗದೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದ ಉದ್ಯಮಿ ಬಳಿ 10 ಲಕ್ಷ ಹಣವನ್ನ ನಾನು ಸಾಲ ಮಾಡಿಕೊಂಡಿದ್ದೆ. ನನ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಆಗಿತ್ತು. ದಂಡ ಸಮೇತ 12 ಲಕ್ಷ ಕಟ್ಟಬೇಕಾಗಿತ್ತು. ಕೋರ್ಟ್ ಹಂಗೆ ಹೇಳಿತ್ತು, ಚೆಕ್ ಬೌನ್ಸ್ ಪ್ರಕರಣ ಆಗಿದ್ರಿಂದ. ಹಾಗಾಗಿ ನಾನು 10 ಲಕ್ಷ ಹಣವನ್ನ ಕಟ್ಟಕ್ಕೆ ಅಂತ ತಂದಿದ್ದೆ. ಸಂಬಂಧಿಕರ ಬಳಿ ನಾನು ಸಾಲ ತಂದಿದ್ದೆ. ಮಿಲಿಟರಿಯಿಂದ ನಿವೃತ್ತಿಯಾಗಿದ್ದ ಸಂಬಂಧಿಕರ ಹತ್ರ ನಾನು ಸಾಲವನ್ನು ಪಡ್ಕೊಂಡಿದ್ದೆ 10 ಲಕ್ಷ. ಆದರೆ ವಿಧಾನಸೌಧದಲ್ಲಿ ಅಧಿಕಾರಿಯೊಬ್ಬರು ನನ್ನನ್ನು ಕರೆದಿದ್ರು, ಭೇಟಿ ಮಾಡೋಕ್ಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದೆ. ಮಂಡ್ಯಕ್ಕೆ ನಾನು ವಾಪಸ್ ಹೋಗ್ತಾ ಇದ್ದೆ. ಅದಕ್ಕೂ ಮುಂಚಿತವಾಗಿ ವಿಧಾನಸೌಧಕ್ಕೆ ಹೋಗಿದ್ದೆ ಅಂತ ಹೇಳಿ ಪೊಲೀಸರ ಮುಂದೆ ಜಗದೀಶ್ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಅವ್ರ ಲಾಯರ್ ಕೂಡ ಇದನ್ನೇ ಹೇಳಿರೋದು, ಚೆಕ್ ಬೌನ್ಸ್ ಕೇಸ್ ಆಗಿತ್ತು ಅಂತ. ಬಟ್ ಆ ಹಣವನ್ನು ತಗೊಂಡು ವಿಧಾನಸೌಧಕ್ಕೆ ಹೋಗುವಂತ ನೆಸೆಸಿಟಿ ಏನಿತ್ತು ಅಂತ ಪ್ರಶ್ನೆಗಳು ಉದ್ಭವವಾದಾಗ ಪೊಲೀಸರ ಮುಂದೆ ಜಗದೀಶ್ ಹೇಳ್ಕೊಂಡಿರೋದು, ನಾನು ಸಂಬಂಧಿಕರ ಹತ್ರ ಹಣ ತಗೊಂಡಿದ್ದೆ, ಮಂಡ್ಯಕ್ಕೆ ವಾಪಸ್ ಹೊರಟಿದ್ದೆ. ಆ ಟೈಮ್ನಲ್ಲಿ ವಿಧಾನಸೌಧಕ್ಕೆ ಅಧಿಕಾರಿಯೊಬ್ರು ಬಾ ಅಂತ ಹೇಳಿದ್ರು, ಮೀಟ್ ಮಾಡಕ್ಕೆ ಅಂತ ಹೇಳಿದ್ರು. ನಾನು ಹಣದ ಜೊತೆಗೆ ಸಾಲದ ರೂಪದಲ್ಲಿ ಏನು ಹಣ ತಂದಿದ್ದೆ, ಹಣದ ಜೊತೆನೆ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ ಅಂತ ಪೊಲೀಸರ ಮುಂದೆ ಜಗದೀಶ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ ಅವರು ಬಿಜೆಪಿ ಸೇರ್ತಾರಾ ಅಂತೇಳಿ ಬಹಳಷ್ಟು ಕುತೂಹಲ ಇದೆ. ಆದರೆ ಬಿಜೆಪಿ ಸೇರೋ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ. ಹೌದು, ಬಿಜೆಪಿ ವರಿಷ್ಠರು ನನ್ನ ಜೊತೆ ಮಾತನಾಡಿದ್ದಾರೆ, ಅದು ನಿಜ ಅಂತ ಮಂಡ್ಯದಲ್ಲಿ ಪಕ್ಷೇತರ ಸಂಸದೆ ಸುಮಲತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಜನ ನನ್ನನ್ನ ಇದೇ ವಿಷಯವಾಗಿ ಕೇಳ್ತಾ ಇದ್ದಾರೆ. ಬಿಜೆಪಿ ಸೇರೋ ಬಗ್ಗೆ ನಾನಿನ್ನೂ ನಿರ್ಧಾರ ಮಾಡಿಲ್ಲ ಅಂತ ಸುಮಲತಾ ಹೇಳಿದ್ದಾರೆ. ಆದರೆ ಬಿಜೆಪಿ ಸೇರಿರುವಂತ ಸಚ್ಚಿದಾನಂದಗೆ ನನ್ನ ಬೆಂಬಲ ಇದೆ ಅಂತಾನೂ ಅವ್ರು ಹೇಳಿದ್ದಾರೆ. ನಾನು ಬಿಜೆಪಿ ಸೇರಬೇಕು ಅನ್ನೋದು ಯೋಗೇಶ್ವರ್ ಭಾವನೆ. ಬಿಜೆಪಿ ವರಿಷ್ಠರು ಮಾತನಾಡಿದ್ದಾರೆ, ಆದರೆ ಆ ಬಗ್ಗೆ ನಾನಿನ್ನು ನಿರ್ಧಾರವನ್ನ ಕೈಗೊಂಡಿಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಆದರೆ ಬಿಜೆಪಿಯ ಸಚ್ಚಿದಾನಂದಗೆ ಬೆಂಬಲ ಅನ್ನೋದ್ರಲ್ಲಿ ರಹಸ್ಯ ಏನೂ ಇಲ್ಲ ಅಂತಾನೂ ಹೇಳಿದ್ದಾರೆ. ಆ ಥರ ಏನಾದರೂ ಇದ್ದರೆ ನಾನೇ ಖಂಡಿತ ನಿಮ್ಗೆ ಹೇಳಿ ತಿಳಿಸ್ತೀನಿ. ಫ್ಲೆಕ್ಸಲ್ಲಿ ಅವ್ರವ್ರು ಹಾಕ್ತಾರೆ ಅವರ ಅಭಿಮಾನಕ್ಕೆ, ಅದಕ್ಕೆ ನನಗೆ ಏನು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಸಚ್ಚಿದಾನಂದ್ಗೆ ನನ್ನ ಬೆಂಬಲ ಇದೆ ಅನ್ನೋದು ಸೀಕ್ರೆಟ್ ಏನಿಲ್ಲ. ನಾನೇ ಅದನ್ನು ಓಪನ್ ಆಗಿ ನಾನು ಘೋಷಿಸಿದ್ದೀನಿ. ಸೊ ಹಾಗಾಗಿ ಸಚ್ಚಿ ನನ್ನ ಫೋಟೋನ ಅವರ ಒಂದು ಫ್ಲೆಕ್ಸ್ಗಳಲ್ಲಿ ಹೋರ್ಡಿಂಗ್ಸಲ್ಲಿ ಹಾಕೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಅದಕ್ಕೆ ಬೇರೆ ಬೇರೆ ಅರ್ಥಗಳು ಕಲ್ಪಿಸ್ಕೊಂಡ್ರೆ ನಾನೇನು ಹೇಳೋಕ್ಕಾಗಲ್ಲ. ಅಲ್ಲ, ಖಂಡಿತ ನೋಡಿ, ಯೋಗೇಶ್ವರ್ ಅವ್ರಿಗೆ ಖಂಡಿತ ನಾನು BJPಗೆ ಬರಬೇಕು ಅನ್ನೋ ಒಂದು ಆಸೆ ಇದೆ ಅವರಲ್ಲೂ. ಅದೇ ರೀತಿ ಹಲವಾರು ಲೀಡರ್ಸು ನನ್ನನ್ನು ಮಾತಾಡಿಸಿದ್ದಾರೆ. ಬಟ್ ಈವರೆಗೂ ನನ್ನ ನಿರ್ಧಾರ ಅಥವಾ ಒಂದು ಅಫಿಷಿಯಲ್ ಆಗಿ ಹಾವೇರಿಯಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಮಾತಾಡ್ತಾ ಇದ್ದಾರೆ, ನೋಡೋಣ. ಕನ್ನಡದ ಸಂಸ್ಕೃತಿಯಲ್ಲಿ ಸಾಹಿತ್ಯದ ಪಾತ್ರ ಬಹಳ ದೊಡ್ಡದಿದೆ. ಇದನ್ನು ನಾವು ಗುರುತಿಸಬೇಕು ಮತ್ತು ಉಳಿಸ್ಕೊಂಡು ಹೋಗ್ಬೇಕನ್ನುವಂಥದ್ದು ಈ ತರದ ಸಮ್ಮೇಳನಗಳ ಉದ್ದೇಶ ಅಂತ ನಾನು ಭಾವಿಸಿದ್ದೇನೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡ್ತಿರುವಂತಹ ಉದ್ದೇಶ ಕನ್ನಡದ ಕಿಚ್ಚನ್ನ ಮತ್ತೊಮ್ಮೆ ಹಚ್ಚಬೇಕು, ಕನ್ನಡದ ಒಂದು ಕಂಪನ್ನ ಎಲ್ಲ ಕಡೆ ಪರಿಸರಿಸಬೇಕು, ಕನ್ನಡವನ್ನು ಆಳವಾಗಿ ಈ ಭಾರತ ದೇಶದಲ್ಲಿ ಬಿತ್ತಬೇಕು, ಕನ್ನಡವು ಹೆಮ್ಮರವಾಗಿ ಬೆಳಿಬೇಕು. ಈ ಎಲ್ಲ ಉದ್ದೇಶಗಳಿಂದ ಇವತ್ತು ಅಖಿಲ ಭಾರತ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನ ಅಧ್ಯಕ್ಷರು ದೊಡ್ಡರಂಗೇಗೌಡರು. ಅವ್ರ ಹೆಸರು ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡ ಸಾಹಿತಿಗಳು. ದೊಡ್ಡರಂಗೇಗೌಡರು ಪರಿಪೂರ್ಣ ಸಾಹಿತಿಗಳು. ಮಾನವೀಯತೆಯ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ಜನಸಾಮಾನ್ಯರಿಗೆ ಸಾಮಾನ್ಯ ಭಾಷೆಯಲ್ಲಿ ಮಾರ್ಮಿಕವಾಗಿ ತಿಳಿಸುವಂತ ಕೆಲಸ ಇವತ್ತು ದೊಡ್ಡರಂಗೇಗೌಡರು ಅವರ ಸಾಹಿತ್ಯದಲ್ಲಿ ಅವರ
ಕವಿತೆಗಳಲ್ಲಿ, ಅವರ ಹಾಡುಗಳಲ್ಲಿ ಇವತ್ತೆಲ್ಲ ಕಡೆ ನಾವು ನೋಡ್ತೀವಿ. ಅವರಲ್ಲಿ ಎರಡು ಹೆಸರೇ, ಒಂದು ದೊಡ್ಡ ಗುಣ ಇರುವಂತಹ ದೊಡ್ಡ ಮನುಷ್ಯ, ದೊಡ್ಡ ಸಾಹಿತಿ, ಇನ್ನೊಂದು ರಂಗೇಗೌಡರು. ಎಲ್ಲ ರಂಗದಲ್ಲೂ ಕೂಡ ಪ್ರಸಿದ್ಧಿಯನ್ನ ಪಡೆದವರು. ಸಾಹಿತ್ಯದಲ್ಲಿ, ಕವಿತೆಯಲ್ಲಿ, ಸಿನಿಮಾ ರಂಗದಲ್ಲೂ ಮತ್ತು ಇತರ ಕಲಾರಂಗದಲ್ಲೂ ದೊಡ್ಡ ಸಾಹಿತ್ಯವನ್ನು ರಚನೆ ಮಾಡಿ ಎಲ್ಲ ರಂಗದಲ್ಲೂ ಅವರು ಖ್ಯಾತಿಯನ್ನು ಪಡೆದು ಹೆಸರಿನ ತಕ್ಕಾಗಿರುವಂತ ದೊಡ್ಡ ಹೃದಯದ ದೊಡ್ಡ ರಂಗೇಗೌಡರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಮತ್ತು ಸ್ವಾಗತವನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಿಕಟಪೂರ್ವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸನ್ಮಾನ್ಯ ವೆಂಕಟೇಶ್ ಮೂರ್ತಿ ಅವರು ಬಹಳ ದೊಡ್ಡ ಸಾಹಿತ್ಯಗಳು ಮತ್ತು ಮಾರ್ಮಿಕವಾಗಿ, ತೀಕ್ಷ್ಣವಾಗಿ ವಿಚಾರವನ್ನ ಜನ ಉಪಯೋಗಕ್ಕಾಗಿ, ಜನ ಕಲ್ಯಾಣಕ್ಕಾಗಿ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಇದ್ದು ಕನ್ನಡದ ತೇರನ್ನ ಅವರು ಇದುವರೆಗೂ ಹೇಳ್ಕೊಂಡು ಬಂದು ಹಾವೇರಿಗೆ ಇವತ್ತು ಕೊಟ್ಟಿದ್ದಾರೆ. ಹಾವೇರಿಯಿಂದ ಇನ್ನು ದೊಡ್ಡ ರಂಗೇಗೌಡರು ಇವತ್ತು ಕರ್ನಾಟಕದ ತುಂಬ ಕನ್ನಡದ ತೇರನ್ನು ಎಳೆಯುವಂತಹ ಕೆಲಸವನ್ನ ಬರುವಂತಹ ವರ್ಷಗಳಲ್ಲಿ ಮಾಡಬೇಕಾಗಿದೆ. ಹೀಗಾಗಿ ವೆಂಕಟೇಶ್ ಮೂರ್ತಿಯವರಿಗೂ ಕೂಡ ನನ್ನ ಅತ್ಯಂತ ಭಕ್ತಿಯ ಒಂದು ಗೌರವದ ನಮಸ್ಕಾರಗಳನ್ನ ಮತ್ತು ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಯೋಗಾಯೋಗ ನಮ್ಮವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ, ಕ್ರಿಯಾಶೀಲ ಯುವಕರು ಹೊಸ ಚಿಂತನೆಯನ್ನು ಮಾಡುವಂತಹ ಪ್ರಯತ್ನಗಳನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಕನ್ನಡವನ್ನ ರಾಷ್ಟ್ರ ಮಟ್ಟ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ನುವಂತ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲ ಸಾಹಿತ್ಯಗಳನ್ನು ಒಗ್ಗೂಡಿಸಿ ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಸುಮಾರು 5 ದಶಕಗಳ ಕಾಲ ನಿರಂತರವಾಗಿ ಹೋರಾಟ ಮತ್ತು ಸೇವೆಯನ್ನು ಮಾಡುವ ಮುಖಾಂತರ ಕನ್ನಡದ ಮನೆಗೆ, ಕನ್ನಡದ ಎಲ್ಲ ಮನಗಳಿಗೆ ಇವತ್ತು ಶಾಶ್ವತವಾಗಿ ಸ್ಥಾನವನ್ನು ಪಡೆದಂತ ನಮ್ಮ ಹಿರಿಯ ನಾಯಕರಂತ BS ಯಡಿಯೂರಪ್ಪ ಸಾಹೇಬ್ರೆ, ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳು, ಈ ಭಾಗವನ್ನು ಪ್ರತಿನಿಧಿಸುವಂತ ನಮ್ಮೆಲ್ಲರ ಹಿರಿಯರು, ವಿಧಾನಸಭೆಗೆ 8ನೇ ಬಾರಿ ಆಯ್ಕೆಯಾಗಿ ದಾಖಲೆಯನ್ನು ಮಾಡಿರುವಂತ ಶಿಕ್ಷಕರು ಮತ್ತು ಕನ್ನಡದ ಸಲುವಾಗಿ, ಶಿಕ್ಷಣ ಮತ್ತು ಕನ್ನಡ ಸಲುವಾಗಿ ನಿರಂತರವಾಗಿ 4 ದಶಕಗಳ ಕಾಲ ಅತ್ಯಂತ ಪ್ರಾಮಾಣಿಕವಾದಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಬಸವರಾಜ ಹೊರಟ್ಟಿ ಸಾಹೇಬ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಸಮ್ಮೇಳನಕ್ಕೆ ಹಗಲಿರುಳು ದುಡಿದಿರುವಂತಹ ನಮ್ಮ ಆತ್ಮೀಯರಾದಂತಹ ಶಿವರಾಮ್ ಹೆಬ್ಬಾರ್ ಅವರೇ, ಕನ್ನಡಕ್ಕೆ ಹೊಸ ಆಯಾಮವನ್ನು ಕೊಟ್ಟು ಕನ್ನಡವನ್ನ ಯುವಕರಲ್ಲಿ ಬಿತ್ತುವಂತಹ ಕೆಲಸ ಅತ್ಯಂತ ಯಶಸ್ವಿಯಾಗಿ ಮಾಡುತ್ತಿರುವಂತಹ ನಮ್ಮ ಯುವ ಕನ್ನಡ ಸಂಸ್ಕೃತಿ ಮತ್ತು ವಿದ್ಯುತ್ ಮಂತ್ರಿಗಳಾದಂಥ ಸುನೀಲ್ ಕುಮಾರ್ ಅವರೇ, ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಕೈಗಾರಿಕೆಯಲ್ಲಿ ಬಹಳ ದೊಡ್ಡ ಅಭಿವೃದ್ಧಿಯ ಮಾಡುವ ಮುಖಾಂತರ ಕ್ರಾಂತಿಯನ್ನು ಮಾಡುತ್ತಿರುವಂಥ ನನ್ನ ಆತ್ಮೀಯರಾದಂಥ ಮುರುಗೇಶ್ ನಿರಾಣಿ ಅವರೇ, ಮತ್ತು ಲೋಕಸಭಾ ಸದಸ್ಯರು, ಈ ಭಾಗದ ಜನಪ್ರಿಯ ನಾಯಕರಾದಂಥ ಶಿವಕುಮಾರ್ ಉದಾಸಿ ಅವರೇ, ಮತ್ತು ನಮ್ಮ ಶಾಸಕ ಮಿತ್ರರಾದಂಥ ವಿರಪಣ್ಣ ಬೆಳ್ಳಾರಿ ಅವರೇ, ಮಾನೆ ಅವರೇ, ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಲೀಂ ಅವರೇ, ಪ್ರದೀಪ್ ಶೆಟ್ಟಿ ಅವರೇ, ಮತ್ತು ಹಿಂದಿನ ಸಚಿವರಾದಂಥ ರುದ್ರಪ್ಪ ಲಮಾಣಿ ಅವರೇ, ಶಂಕರ್ ಅವರೇ, ನೆಹರು ಓಲೇಕರ್ ಅವರೇ, ಸಂಕನೂರ್ ಅವರೇ, ಮತ್ತು ಮಾಜಿ ಸಚಿವರಾದಂಥ ಮನೋಹರ್ ತಹಸೀಲ್ದಾರ್ ಅವರೇ, ಶಿವಣ್ಣವರವರೇ, ಎಲ್ಲ ವೇದಿಕೆ ಮೇಲಿರುವಂಥ ಇವರು ಏನದೆ ಯಾರಾದರೂ ನಾನು ಹೆಸರು ಬಿಟ್ಟಿದ್ರೆ ನನ್ನ ಆತ್ಮೀಯರನ್ನು ತಿಳ್ಕೊಂಡ್ಬಿಡಿ. ಅವರು ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೋರುತ್ತಾ, ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂಥ ನನ್ನ ಹಾವೇರಿ ಮತ್ತು ಕರ್ನಾಟಕದ ಕನ್ನಡದ ಬಳಗಕ್ಕೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನನ್ನ
ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದು ಕನ್ನಡ ಸಲುವಾಗಿ ಕೆಲಸ ಮಾಡುವಂತ ಸಮಯ. ಆದರೆ ಒಂದು ಭಾಷೆ, ಒಂದು ಸಂಸ್ಕೃತಿ ಬೆಳಿಬೇಕಾದ್ರೆ ನಡೆದ ಬಂದ ದಾರಿಯನ್ನ ಸಿಂಹಾಲೋಕನ ಮಾಡಬೇಕಾಗ್ತದೆ. ಇದರಲ್ಲಿ ನಮ್ಮ ಪಾತ್ರ ಏನಿದೆ ಅಂತ ಆತ್ಮಾಲೋಕನವನ್ನ ಮಾಡ್ಕೋಬೇಕಾಗ್ತದೆ ಮತ್ತು ಮುಂದಿನ ಭವಿಷ್ಯವನ್ನ ನಿರ್ಮಿಸಬೇಕಾಗ್ತದೆ. ಹೀಗಾಗಿ ಕನ್ನಡದ ಪರಂಪರೆ ಅತ್ಯಂತ ಶ್ರೀಮಂತವಾಗಿರುವಂತಹ ಪರಂಪರೆ. ಕನ್ನಡ ಭಾಷೆ ಎಂದೆಂದೂ ಕೂಡ ಯಾವುದೇ ರಂಗದಲ್ಲಿ ಬಡವಾಗಿಲ್ಲ. ಇನ್ನ ಶತಶತಮಾನಗಳ ಕಾಲ ಕನ್ನಡ ಶ್ರೀಮಂತವಾಗಿ ಇರ್ತದೆ. ಸೂರ್ಯ ಚಂದ್ರ ಇರುವವರೆಗೂ ಕನ್ನಡ ಬೆಳಿತಾನೆ ಇರ್ತದೆ, ಶ್ರೀಮಂತವಾಗಿ ಇರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಮ್ಮೆಲ್ಲರಿಗೂ ಒಂದು ಭಾವನೆ ಇದೆ, ಕನ್ನಡಕ್ಕೆ ಆಪತ್ತು, ಕನ್ನಡಕ್ಕೆ ಆಪತ್ತು. ಕನ್ನಡಕ್ಕೆ ಆಪತ್ತು ತರುವಂತ ಜಗತ್ತಿನಲ್ಲಿ ಯಾವುದೇ ಶಕ್ತಿ ಇನ್ನೂ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಆದ್ರಿಂದ ಆ ಭಾವನೆಯಿಂದ ಹೊರಗಡೆ ಬಂದು ಆತ್ಮವಿಶ್ವಾಸದಿಂದ, ಆತ್ಮ ಸಂಕಲ್ಪದಿಂದ ನಾವು ಕನ್ನಡವನ್ನ ಬೆಳೆಸೋಣ, ಕಟ್ಟೋಣ. ಕನ್ನಡ ಸದಾ ಕಾಲ ಬೆಳಿತಾನೆ ಇರ್ತದೆ. ಆದ್ರಿಂದ ಆ ಬೆಳವಣಿಗೆಯಲ್ಲಿ ನಮಗೂ ಕೂಡ ಕೊಡುಗೆ ಇರಲಿ ಅನ್ನುವಂಥ ಭಾವದಿಂದ ನಾವು ಇವತ್ತು ಈ ಸಮ್ಮೇಳನವನ್ನು ಪ್ರಾರಂಭ ಮಾಡಬೇಕಾಗಿದೆ. ಆದಿಕವಿ ಋತುವಿನಿಂದ ಹಿಡಿದು ರನ್ನ ಪಂಬರಿಂದ ಹಿಡಿದು ಈ 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಶ್ರೇಷ್ಠರು ಕನ್ನಡಿಗರು. ಭಾರತ ದೇಶ ಯಾವುದೇ ರಾಜ್ಯದ ಸಾಹಿತ್ಯ ಲೋಕದಲ್ಲಿ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಯಾವುದೇ ರಾಜ್ಯದಲ್ಲಿಲ್ಲ. ಅದು ಕೇವಲ ಕರ್ನಾಟಕದಲ್ಲಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇದು ಕನ್ನಡದ ಸಾಹಿತ್ಯದ ಒಂದು ಆತ್ಮಶಕ್ತಿ ಎಷ್ಟಿದೆ ಅನ್ನೋದು ತೋರಿಸ್ತದೆ ಬಂಧುಗಳೇ. ಅದೇ ರೀತಿ ಇವತ್ತು ಈ 2 ಸರಸ್ವತಿ ಸನ್ಮಾನಕ್ಕೆ ಒಳಪಟ್ಟಂತವರು ಕೂಡ ಇದ್ದಾರೆ. ಇದು ಜ್ಞಾನಪೀಠ ಪ್ರಶಸ್ತಿಗೆ ಸಮನಾಗಿರುವಂತ ಕನ್ನಡ ಈ ಶ್ರೀಮಂತ ಲೋಕಕ್ಕೆ ಅಂತರ್ಸತ್ವ ಮತ್ತು ಆಧ್ಯಾತ್ಮಿಕ ಬದುಕುವ ದಾರಿಯನ್ನ ಮತ್ತು ಕನ್ನಡವನ್ನು ಕೂಡ ಶ್ರೀಮಂತ ಮಾಡಿರುವಂತಹದ್ದು 2 ಕರ್ನಾಟಕದಲ್ಲಿ. ಒಂದು ವಚನ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ. ಇವೆರಡೂ ಕೂಡ ಕನ್ನಡವನ್ನ ಇವತ್ತು ಶ್ರೀಮಂತಗೊಳಿಸಿದ್ದಾರೆ, ಕನ್ನಡ ಅಂತರ್ಸತ್ವವನ್ನು ಹೆಚ್ಚಿಸಿದ್ದಾರೆ. ಇವೆಲ್ಲವನ್ನು ಕೂಡ ನಮ್ಮ ಬದುಕಿನಲ್ಲಿ ದಿನನಿತ್ಯ ನಾವು ಪಠಿಸ್ತಾ ಇದ್ದೇವೆ, ದಿನನಿತ್ಯ ನಾವು ನಡ್ಕೊಳ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಇವೆರಡೂ ಕೂಡ ನಮಗೆ ನಿಜವಾದಂತಹ ಶಕ್ತಿ ಸ್ವರೂಪವಾಗಿ ಕನ್ನಡವನ್ನ ನಿರಂತರವಾಗಿ ಒಂದು ಪೀಳಿಗೆ ನಂತರ ಇನ್ನೊಂದು ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ಇವತ್ತು ನಮ್ಮ ಕನ್ನಡಿಗರ ಭಾಷೆ ಒಂದು ದಾಸ ಸಾಹಿತ್ಯ, ಇವೆರಡೂ ಕೂಡ ಕನ್ನಡವನ್ನ ಇವತ್ತು ಶ್ರೀಮಂತಗೊಳಿಸಿದ್ದಾವೆ, ಕನ್ನಡ ಅಂತರ್ಸತ್ವವನ್ನು ಹೆಚ್ಚಿಸಿದ್ದಾವೆ. ಇವೆಲ್ಲವನ್ನು ಕೂಡ ನಮ್ಮ ಬದುಕಿನಲ್ಲಿ ದಿನನಿತ್ಯ ನಾವು ಪಠಿಸ್ತಾ ಇದ್ದೇವೆ, ದಿನನಿತ್ಯ ನಾವು ನಡ್ಕೊಳ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಇವೆರಡೂ ಕೂಡ ನಮಗೆ ನಿಜವಾದಂತಹ ಶಕ್ತಿ ಸ್ವರೂಪವಾಗಿ ಕನ್ನಡವನ್ನ ನಿರಂತರವಾಗಿ ಒಂದು ಪೀಳಿಗೆ ನಂತರ ಇನ್ನೊಂದು ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ಇವತ್ತು ನಮ್ಮ ಕನ್ನಡಿಗರ ಭಾಷೆ ವಿಭಿನ್ನತೆಯಲ್ಲಿ ಏಕತೆ ಇದೆ. ನಡುನಾಡು ಕನ್ನಡ, ಗಡಿನಾಡು ಕನ್ನಡ, ಉತ್ತರ ಕರ್ನಾಟಕದ ಕನ್ನಡ, ದಕ್ಷಿಣ ಕರ್ನಾಟಕದ ಕನ್ನಡ, ಕರಾವಳಿ ಕನ್ನಡ, ಕಲ್ಯಾಣ ಕರ್ನಾಟಕದ ಕನ್ನಡ, ಹೀಗೆ ತಂದೆ ಆದಂತ ಭಾಷೆಯ ಸೊಗಡು
ಭಾಷೆಯ ಸೊಗಡು ಅಲ್ಲಿಯ ಬದುಕಿನ ಜೊತೆಗೆ ಹಾಸುಹೊಕ್ಕಾಗಿ ಅದು ಕೂಡ ಬೆಳೀತಾ ಇದೆ. ಹೀಗಾಗಿ ಕನ್ನಡದ ವಿಭಿನ್ನ ಆಯಾಮಗಳು ಕೂಡ ಮೂಲ ಕನ್ನಡದ ಜೊತೆಗೆ ವಿಭಿನ್ನ ಆಯಾಮಗಳ ಕನ್ನಡವೂ ಕೂಡ ಬೆಳೀತಿರುವಂತಹದ್ದು ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕನ್ನಡ ಭಾಷೆಗೆ ದೊಡ್ಡ ಪರಂಪರೆ ಇದೆ. ಅದು ಹರಿದು ಹೋದ ಕನ್ನಡದ ಮನಸ್ಸುಗಳನ್ನ ಹೃದಯಗಳನ್ನ ಒಂದಾಗೋದಕ್ಕೆ ಅವಕಾಶ ಸಿಕ್ಕಿದ್ದು ನಮಗೆ ಏನು ಸ್ವತಂತ್ರ ಭಾರತ ಹೋರಾಟದ ನಂತರ ಕರ್ನಾಟಕ ಏಕೀಕರಣ ಹೋರಾಟ ಮಾಡುವ ಮುಖಾಂತರ ರಾಜ್ಯಗಳ ಸ್ಥಾಪನೆ ಆದಾಗ ಮೀಸಲಾತಿಗಾಗಿ ಬ್ರಾಹ್ಮಣ ಸಮುದಾಯ ಕೂಡ ಹೋರಾಟವನ್ನು ನಡೆಸ್ತಾ ಇದೆ. EWS ಮೀಸಲಾತಿಯಲ್ಲಿ ತಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಬ್ರಾಹ್ಮಣ ಸಮುದಾಯ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮುದಾಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರ ಬ್ರಾಹ್ಮಣರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ. ಅದರಲ್ಲೂ EWS ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗುತ್ತೆ ನಮ್ಮ ಸಮುದಾಯದವರಿಗೆ ಅಂತ ಹೇಳಿ ಬ್ರಾಹ್ಮಣ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಇನ್ನು ನಮ್ಮ EWS ಮೀಸಲಾತಿ ಕೈ ಹಾಕಿದ್ರೆ ನಾವು ಸುಮ್ಮನೆ ಕೂರಕ್ಕಾಗಲ್ಲ, ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಬ್ರಾಹ್ಮಣ ಸಮುದಾಯದವರು ಕೇಳ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ಅವರು ಈ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಾವು ಬ್ರಾಹ್ಮಣರು ಗಲಾಟೆ ಮಾಡಲ್ಲ ಅಂತ ಸುಮ್ಮನಿದ್ದಾರೆ, ಬೀದಿಗೆ ಬಂದು ಗಲಾಟೆ ಮಾಡೋರಿಗೆ ಮಾತ್ರ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ಅಸಂವಿಧಾನಾತ್ಮಕವಾಗಿ ಮೀಸಲಾತಿಯನ್ನ ಕೊಡ್ತಾ ಇದೆ, ಇದು ಕಾನೂನು ರೀತಿಯಲ್ಲಿ ಸರಿ ಇಲ್ಲ ಅಂತ ಅವರು ಗರಂ ಆಗಿದ್ದಾರೆ. ಇನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ಅವರನ್ನ ನಮ್ಮ ಪ್ರತಿನಿಧಿ ಹರೀಶ್ ಉಪಾಧ್ಯಾಯ ಮಾತನಾಡಿಸಿದ್ದಾರೆ, ನೋಡೋಣ. ಒಂದು ಕಡೆ ಪಂಚಮಸಾಲಿ ಲಿಂಗಾಯತರಿಂದ ಹೊಸ ಡೆಡ್ಲೈನ್ ಸಿಕ್ಕಿದೆ ಗೌರ್ಮೆಂಟ್ಗೆ, ಇನ್ನೊಂದು ಕಡೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹೇಳ್ತಾ ಇದೆ ನೀವು ಯಾವುದೇ ಕಾರಣಕ್ಕೂ ಕೂಡ EWSನ 10% ಕೋಟಾನ ಡೈಲ್ಯೂಟ್ ಮಾಡಬಾರ್ದು, ಅವರ ರಿಸರ್ವೇಷನ್ ಡಿಮಾಂಡ್ನ ಫುಲ್ಫಿಲ್ ಮಾಡಲಿಕ್ಕೆ ಅಂತ. ನಮ್ಮ ಜೊತೆ ಇದ್ದಾರೆ ಫಾರ್ಮರ್ AG ಅಶೋಕ್ ಹಾರ್ನಹಳ್ಳಿ ಅವರು, ಹಾಗೆ ಪ್ರೆಸಿಡೆಂಟ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದು. ಸರ್, EWS ಕೋಟಾನ ಸ್ಟೇಟಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿಲ್ಲ, ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದೆ ನೋಡೋಣ ನಾವು ಅವ್ರಿಗೆ ಎಷ್ಟು ಬೇಕು ಕೋಟಾ ಅಂತ ನೋಡಿ ಉಳಿದಿದ್ನ ಒಕ್ಕಲಿಗ ಕೋಟಾ ಅಥವಾ ಲಿಂಗಾಯತರ ಕೋಟಾ ಫುಲ್ಫಿಲ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಅಂತ. ಹೆಂಗೆ ನೋಡುತ್ತೆ ಸರ್ ಈ ಕಮ್ಯುನಿಟಿ, ಹಾಗೆ ಲೀಗಲಿ ಹೆಂಗಿದೆ? ಇದನ್ನು ಎರಡು ದೃಷ್ಟಿಯಲ್ಲಿ ನೋಡಬೇಕು. ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷನಾಗಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅನೇಕ ಬ್ರಾಹ್ಮಣ ಬಹುಸಂಖ್ಯಾತರು ಒಂದು ರೀತಿಯಾದಂಥ ರಾಷ್ಟ್ರೀಯತೆ ಭಾವನೆ ಇದ್ದವರು, ರಾಷ್ಟ್ರವೇ ಹಿತದೇ ಪ್ರಮುಖವಾದದ್ದು ಅಂತ. ಹಾಗಾಗಿ ನಮ್ಮಲ್ಲಿ ಬಹುಸಂಖ್ಯಾತರು ಈ ನರೇಂದ್ರ ಮೋದಿಯವರ ಬಗ್ಗೆ ಬಹಳ ಒಂದು ಅಭಿಮಾನವನ್ನು ಹೊಂದಿದ್ದಾರೆ. ನಮ್ಮ ದುರದೃಷ್ಟ ಏನು ಅಂದರೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮ್ಮನ್ನು ನಾವು ಯಾರು ಏನೇ ಮಾಡಿದ್ರು ನಾವು ಯಾರ ಮುಂದೇನೂ ಭಿಕ್ಷೆ ಬೇಡಿ ಹೋಗಿಲ್ಲ, ಯಾರನ್ನೂ ಏನೂ ಕೇಳಿಲ್ಲ. ಕೇಂದ್ರ ಸರ್ಕಾರದವರು ಒಂದು ಕಾನೂನನ್ನು ಮಾಡಿದ್ರು, ಏನು 10% EWS ಕೊಡ್ತೀನಿ. ನಾವು ಎಷ್ಟು ಸಾರಿ ಮನವಿ ಕೊಟ್ಟರು ಎಕನಾಮಿಕಲಿ ವೀಕರ್ ಸೆಕ್ಷನ್ನ ಇಲ್ಲಿ ತನಕ ಸರ್ಕಾರದವರು ರಾಜ್ಯ ಸರ್ಕಾರದವರು ಜಾರಿಗೆ ತರಲಿಲ್ಲ. ಈಗ ಏನು ಹೇಳ್ತಾರೆ, ಈ EWS ಕೋಟಲ್ಲಿ ನೀವು ಬ್ರಾಹ್ಮಣರು ಇರೋದು 2-3%, ನಿಮಗೆ ಯಾತಕ್ಕೆ ಬೇಕು ಇಷ್ಟೊಂದು, ಇದನ್ನು ತೊಗೊಂಡು ಬೇರೆಯವ್ರಿಗೆ ಹಂಚ್ತೀವಿ ಅಂತ. ನೀವು ಆ ಥರ ಹಂಚ್ತೀವಿ ಅಂದರೆ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಬೇಕಲ್ಲ. ನೀವು ಸಂವಿಧಾನಕ್ಕೆ ವಿರೋಧಿಯಾಗಿ ಕೆಲಸ ಮಾಡ್ತೀರಾ. ಸಂವಿಧಾನದಲ್ಲಿ ಇರೋದು ಏನು ಅಂತ ಹೇಳಿದ್ರೆ ಯಾರಿಗೆ ಮೀಸಲಾತಿ ಇದೆಯೋ ಅವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ ಬರತಕ್ಕಂಥ ಒಂದು ಅರ್ಹತೆ ಇಲ್ಲ. ನಮ್ಮ ರಾಜ್ಯ ಸರ್ಕಾರದವರು ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮಗೆ ಏನು ಅನುಕೂಲ ಮಾಡ್ದಲ್ಲೇ ಇರಲಿ ಅನಾನುಕೂಲ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇದು ನೀವು ಕಾನೂನು ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ನಾವು ಕೇಳ್ತಾ ಇರೋದು, ನೀವು ಕಾನೂನು ವಿರುದ್ಧವಾಗಿ ಹೋಗಬೇಡಿ, ಸಂವಿಧಾನಕ್ಕೆ ಅಪಚಾರ ಮಾಡಬೇಡಿ, ಸಂವಿಧಾನದಲ್ಲಿ ಇರೋದನ್ನು ಜಾರಿಗೆ ತನ್ನಿ ಅಂತ ಹೇಳಿ. ಕಾನೂನಾತ್ಮಕವಾಗಿ ಇದು ನಿಲ್ಲತಕ್ಕಂಥ ಅಂಶವೇ ಅಲ್ಲ. ಅದು ನನ್ನ ಅಭಿಪ್ರಾಯದಲ್ಲಿ ಸರ್ಕಾರಕ್ಕೂ ಇದು ಗೊತ್ತಿದೆ. ಆದರೂ ಸಕಾರಣ ಕೆಲವು ಕಡೆ ಭಾಗದಲ್ಲಿ ಒತ್ತಡ ಬಂದಿರೋದ್ರಿಂದ ತಕ್ಷಣ ಘೋಷಣೆ ಮಾಡಿದ್ರಿಂದ ತಪ್ಪಿಸ್ಕೋಬೋದು ಅಂತಾರೆ. ಬಟ್ ಇದರಿಂದ ಎಲ್ಲ ಸಮುದಾಯದ ಎಲ್ಲರಿಗೂ ಸಹ ಅಸಮಾಧಾನವೇ ಆಗುತ್ತೆ. ಕಾನೂನು ಪ್ರಕಾರ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು ಮಾಡಿದ್ರೂ ಸಹ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಓಕೆ, ನೋಡಿದ್ರಲ್ಲ, ಇದು ಕಾನೂನಾಗಿ ನಿಲ್ಲಲ್ಲ.
ಅನ್ಕಾನ್ಸ್ಟಿಟ್ಯೂಷನಲ್, ಹಾಗೆ ಯಾರಿಗೂ ಕೂಡ ಹೆಲ್ಪ್ ಆಗಲ್ಲ ಈ ಒಂದು ಡಿಸಿಷನ್ ಇಂದ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಹಾರ್ನಳ್ಳಿ ಅವರು. ನ್ಯೂಸ್ 18 ಕನ್ನಡಗಾಗಿ ಹರೀಶ್ ಉಪಾಧ್ಯ, ಬೆಂಗಳೂರಿಂದ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು 2ನೇ ದಿನದಲ್ಲಿ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪಕ್ಷದ ನಾಯಕರ ಜೊತೆ ವಿವಿಧ ಮಠಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ದಾವಣಗೆರೆಯ ವಿವಿಧ ಮಠಗಳಿಗೆ ಭೇಟಿ ಕೊಡ್ತಿದ್ದಾರೆ ನಡ್ಡಾ. ಇನ್ನು ರಾಜ್ಯ ನಾಯಕರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಪಂಚಮಸಾಲಿ ಮಠಕ್ಕೆ ಭೇಟಿ ಕೊಟ್ಟರು ಜೆಪಿ ನಡ್ಡಾ ಹಾಗೆಯೇ ಅರುಣ್ ಸಿಂಗ್ ಅವರು. ಪಂಚಮಸಾಲಿ ಮಠದ ವಚನಾನಂದ ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಂಡ್ರು. ಹಣೆಗೆ ವಿಭೂತಿ ಇಟ್ಟು ನಡ್ಡಾರನ್ನ ಸ್ವಾಗತಿಸಿದ್ರು ವಚನಾನಂದ ಶ್ರೀಗಳು. ಪಂಚಮಸಾಲಿ ಮಠದಲ್ಲಿ ಬಿಜೆಪಿ ನಾಯಕರು ಗದ್ದುಗೆ ಪೂಜೆಯನ್ನು ನೆರವೇರಿಸಿದ್ರು. ಬಳಿಕ ಕನಕಗುರು ಪೀಠಕ್ಕೆ ಭೇಟಿ ಕೊಟ್ಟರು. ರಾಜನಹಳ್ಳಿ ವಾಲ್ಮೀಕಿ ಮಠಕ್ಕೂ ಕೂಡ ಭೇಟಿಯನ್ನು ಕೊಟ್ಟರು ಜೆಪಿ ನಡ್ಡಾ. ಕಾರವಾರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗಿರುವಂತಹ ಫ್ಲೈಓವರ್ ಹಾಗೆಯೇ ಟನಲ್ ಉದ್ಘಾಟನೆಯಾಗಿದೆ. ಸಂಸದ ಅನಂತ್ ಕುಮಾರ್ ಹೆಗಡೆ ಟನಲ್ ಹಾಗೆಯೇ ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ. ಕಾರವಾರದ ಲಂಡನ್ ಬ್ರಿಡ್ಜ್ನಿಂದ ಆರ್ಟಿಒ ಕಚೇರಿವರೆಗೆ 2 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಇದೆ. ಫ್ಲೈಓವರ್ ಮೇಲೆ ಏಕಮುಖ ಸಂಚಾರಕ್ಕೆ ಅವಕಾಶ ಇದೆ. ಹೆದ್ದಾರಿಗೆ ನಿರ್ಮಿಸಲಾಗಿರುವಂತಹ ಒಂದು ಟನಲ್ ಸಂಚಾರಕ್ಕೆ ಮುಕ್ತವಾಗಿದೆ.